Good evening, everybody. Myself, Soumya Hende. This is Sanmarga classes. Today, we are discussing all the synopsis of combustion of flame. Okay. ಸೊ ಕಂಬಷನ್ ಆಫ್ ಫ್ಲೇಮ್ ಮೇಲೆ ನಾವೇನ್ ಮಾಡ್ತಿದ್ದೀವಿ ಇವತ್ತು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಓಕೆ, ಈ ಕಂಬಷನ್ ಆಫ್ ಫ್ಲೇಮ್ ಏನಿದೆಯಲ್ಲ ಅಂದ್ರೆ ನಮ್ಮ ದೈನಂದಿನ ಲೈಫ್ ಅಲ್ಲಿ ಅದು ಹೆಂಗೆ ಅಪ್ಲಿಕೇಬಲ್, ಆ ಬರ್ನಿಂಗ್ ಆಫ್ ಫ್ಲೇಮ್ ಅಲ್ಲಿ ಯಾವ್ಯಾವ ಕಲರಿಗೆ ಯಾವ್ಯಾವ ಟೆಂಪರೇಚರ್ ಇದೆ, ಈ ಕಂಬಷನ್ ಇಂದ ನಮ್ಗೆ ಏನೇನ್ ಆಗುತ್ತೆ, ಇವೆಲ್ಲದನ್ನು ನಾವೇನ್ ಮಾಡ್ತೀವಿ ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಈ ಫ್ಲೇಮ್ ಅನ್ನೋದು ಮನುಷ್ಯ ಮಾಡಿರುವಂತ ಒನ್ ಆಫ್ ದ ಬೆಸ್ಟ್ ಇನ್ವೆನ್ಷನ್ ಅಲ್ಲಿ ಒಂದು ಅಲ್ವಾ. ಸೊ ಫ್ಲೇಮ್ ಇರೋದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಹೇಳಿ, ನಮ್ಗೆ ಬೇಕಾಗಿರೋ ಆಹಾರ ಪದಾರ್ಥ ಉತ್ಪಾದನೆ ಮಾಡ್ಕೊಳ್ತಾ ಇದ್ದೀವಿ, ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಹಂಗೆ ಈ ಫ್ಲೇಮ್ ಇರೋದಕ್ಕೆ, ಬೆಳಕು ಅಂತ ಇರೋದಕ್ಕೆ, ಬೆಳಕು ಅನ್ನೋ ಕಾನ್ಸೆಪ್ಟ್ ಬಂದಿರೋದಕ್ಕೆ ನಮ್ಗೇನ್ ಹೇಳಿ, ಎಲ್ಲಾ ಕತ್ಲೆಲ್ಲೂ ಸೂರ್ಯ ಇಲ್ದೇ ಇರುವಾಗ್ಲೂ ನಮ್ಗೇನಾಗುತ್ತೆ, ಎಲ್ಲಾ ವಸ್ತುಗಳು ಕಾಣಿಸ್ತಿದೆ. ಹೀಗೆ ಈ ಒಂದು ಕಂಬಷನ್ ಅನ್ನೋದು, ಈ ಫ್ಲೇಮ್ ಅನ್ನೋದು ನಮ್ಮ ದೈನಂದಿನ ಜೀವನದಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಲ್ವಾ. ಸೊ ಈ ಕಂಬಷನ್ ಅನ್ನು ನಾವು ಇವತ್ತು ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ಏನು ಕಂಬಷನ್ ಅಂದ್ರೆ, ಕಂಬಷನ್ ಅನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು, ಹೆಂಗೆ ಅರ್ಥೈಸ್ಕೊಳ್ಬಹುದು, ಓಕೆನಾ. ಇದೆಲ್ಲದನ್ನ ಒಂದು ಜಸ್ಟ್ ಸಿನಾಪ್ಸಿಸ್, ಒಂದು ಬರ್ಡ್ ಐ ವ್ಯೂ ತರ, ಪಕ್ಷಿ ನೋಟದ ತರ ನಾವು ನೋಡೋಣ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಈ NMMS ಕ್ಲಾಸ್ಗೆ ಯಾವುದು ಇಂಪಾರ್ಟೆಂಟ್ ಇದೆಯಲ್ಲ ಅದನ್ನೆಲ್ಲ ನಾನು ಇವತ್ತು ನಿಮ್ಗೆ ಸಿನಾಪ್ಸಿಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಈ ಕ್ಲಾಸ್ ಅನ್ನ ನೀವು ರಿಪೀಟ್ ಆಗಿ ಕೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಸಿಂಥೆಟಿಕ್ ಫೈಬರ್ ಮತ್ತೆ ಕಂಬಷನ್ ಆಫ್ ಫ್ಲೇಮ್ ಈ ಎರಡರ ಮೇಲೂ ಏನ್ ಮಾಡ್ತೀನಿ ನಾನು MCQs ಅನ್ನ ಬಿಡಿಸ್ತೀನಿ, ವಿಚ್ ಆರ್ ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ಸ್. ಓಕೆ, ರಿಪೀಟೆಡ್ಲಿ ಸಾಲ್ವ್ಡ್ ಓಲ್ಡ್ ಕ್ವಶನ್ ಪೇಪರ್ ಅಲ್ಲೇ ಇರುವಂತಹ ಪ್ರಶ್ನೋತ್ತರಗಳನ್ನ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವೇನ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡೋಣ. ಓಕೆ, ಸೊ ಈ ಕಂಬಷನ್ ಆಫ್ ದ ಫ್ಲೇಮ್ ಇದೆಯಲ್ಲ, ಇದ ಕಾನ್ಸೆಪ್ಟ್ ಏನು, ಈ ಕಾನ್ಸೆಪ್ಟ್ ಅನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ MCQs ಅನ್ನ ಅವ್ರು ಹೇಗೆ ಕೇಳಿದ್ರು ನೀವು ಆನ್ಸರ್ ಮಾಡಕ್ಕೆ ರೆಡಿ ಇರ್ತೀರಾ ಅಲ್ವಾ. ಓಕೆ, ಲೆಟ್ ಅಸ್ ಗೆಟ್ ಇನ್. ಓಕೆ, ಓಕೆ, ಫಸ್ಟ್ ಕಾನ್ಸೆಪ್ಟ್ ಏನ್ ಅನ್ನುತ್ತೆ ಅಂತ ನೋಡಿ. ಸೊ ಕಂಬಷನ್ ಅಂದ್ರೆ ಏನು, ದಹನ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಸೊ ಅ ಕೆಮಿಕಲ್ ಪ್ರಾಸೆಸ್ ಇನ್ ವಿಚ್ ಏನ್ ಹೇಳುತ್ತೆ, ಅ ಪ್ರಾಸೆಸ್ ಇನ್ ವಿಚ್ ದ ಸಬ್ಸ್ಟೆನ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಗಿವ್ ಆಫ್ ಹೀಟ್ ಅಂಡ್ ಲೈಟ್ ಇಸ್ ಕಾಲ್ಡ್ ಕಂಬಷನ್. ಓಕೆ, ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಬೆಳಕು ಮತ್ತು ಉಷ್ಣವನ್ನ ನೀಡುವಂತಹ ರಾಸಾಯನಿಕ ಪ್ರಕ್ರಿಯೆಯನ್ನೇ ಏನಂತ ಕರಿತೀರಾ ನೀವು, ದಹನ ಕ್ರಿಯೆ ಅಂತ ಕರಿತೀರಿ ಅಲ್ವಾ. ಸೊ ಈ ದಹನ ಕ್ರಿಯೆ ಅಂತ ಅಂದ್ರೆ ಏನಾಗಿರ್ಬೇಕು ಹಂಗಾದ್ರೆ, ಯಾವುದೇ ಒಂದು ವಸ್ತು ಇರ್ಲಿ, ಅದು ರಾಸಾಯನಿಕ ಒಂದು ಏನಾಗುತ್ತೆ, ಒಂದು ಕೆಮಿಕಲ್ ಪ್ರೊಸೆಸ್, ರಾಸಾಯನಿಕ ಪ್ರತಿಕ್ರಿಯೆ ಹೆಂಗಿರುತ್ತೆ ಅಂದ್ರೆ, ಇಲ್ಲಿ ಯಾವಾಗ ಈ ಕ್ರಿಯೆಯಲ್ಲಿ ಆಮ್ಲಜನಕದೊಂದಿಗೆ ಆ ವಸ್ತುವು ರಿಯಾಕ್ಟ್ ಮಾಡಿ ಏನ್ ಮಾಡುತ್ತೆ, ಬೆಳಕು ಮತ್ತೆ ಉಷ್ಣತೆಯನ್ನ ಕೊಡುತ್ತೆ ಅಂತ ಅಲ್ವಾ. ಯಾವಾಗ ನಾನು ಒಂದು ವುಡ್ ಇರಬಹುದು ಅಥವಾ ಒಂದು ಪೇಪರ್ ಇರಬಹುದು, ಏನನ್ನೇ ದಹನ ಮಾಡಿದ್ರು ಅದು ಬೆಳಕು ಮತ್ತೆ ಶಾಖವನ್ನ ಕೊಡ್ಬೇಕು. ಬೆಳಕು ಮತ್ತೆ ಶಾಖವನ್ನ ನೀಡುವಂತಹ ಕ್ರಿಯೆಯನ್ನೇ ಏನಂತ ಕರಿತೀರಿ ನೀವು, ದಹನ ಕ್ರಿಯೆ ಅಂತ ಕರೆಯಲಾಗುತ್ತದೆ. ಓಕೆ, ದ ಬರ್ನಿಂಗ್ ಆಫ್ ವುಡ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕಂಬಷನ್. ಮರವನ್ನ ಸುಡುವುದು ಏನಾಗಿರುತ್ತೆ ಹೇಳಿ, ಕಂಬಷನ್ ಎನ್ನುವ ಕ್ರಿಯೆ ಆಗಿರುತ್ತೆ. ಓಕೆ, ಸೊ ಈ ಚಿತ್ರನ ನೋಡಿ ಮಕ್ಕಳೇ. ಸೊ ಈ ಚಿತ್ರದಲ್ಲಿ ಏನ್ ಕಾಣಿಸ್ತಿದೆ ನಿಮ್ಗೆ, ಕಂಬಷನ್ ಆದಾಗ ಯಾವುದರ ಜೊತೆ ಕಂಬಷನ್ ಆಗಿದೆ ಹೇಳಿ, ಫ್ಯೂಯಲ್ ಯಾವ್ದಿಲ್ಲಿ, ಫ್ಯೂಯಲ್ ಆಕ್ಸಿಜನ್ ಆಗಿರುತ್ತೆ ಅಲ್ವಾ. ಸೊ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಏನ್ ಸಿಗುತ್ತೆ ನಮ್ಗೆ, ಹೀಟ್ ಮತ್ತೆ ಬೆಳಕು ಎರಡು ಸಿಗುತ್ತೆ ಅಲ್ವಾ, ಲೈಟ್ ಮತ್ತೆ ಹೀಟ್ ಎರಡು ಸಿಗುತ್ತೆ. ಈ ಪ್ರಕ್ರಿಯೆಯನ್ನೇ ನೀವೇನಂತ ಕರೀತಾರೆ ಹೇಳಿ, ದಹನ ಕ್ರಿಯೆ ಅಥವಾ ಕಂಬಷನ್ ಅಂತ ಕರಿತೀವಿ ಅಲ್ವಾ. ಬರೀ ಮರ ಸುಡೋದೊಂದೇನಾ ಹಂಗಾದ್ರೆ ದಹನ ಕ್ರಿಯೆ? ಇಲ್ಲ ಅಲ್ವಾ. ನಾವೀಗ ಸಿಲಿಂಡರ್ಗಳಲ್ಲಿ ಗ್ಯಾಸ್ಗಳು ಇರ್ತವೆ, ನ್ಯಾಚುರಲ್ ಗ್ಯಾಸ್ಗಳು. ಆ ನ್ಯಾಚುರಲ್ ಗ್ಯಾಸ್ಗಳು ಏನಾಗ್ತವೆ, ಯಾವಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಈ ಮೀಥೇನ್ ಗ್ಯಾಸ್ಗಳು. ಸೊ ಈ ಗ್ಯಾಸ್ಗಳು ಯಾವಾಗ ಆಕ್ಸಿಜನ್ ಒಂದಿಗೆ ರಿಯಾಕ್ಟ್ ಆಗ್ತವೆ, ಅವು ಏನನ್ನ ಕೊಡ್ತವೆ ಹೇಳಿ, ಅವು
ಬೆಳಕು ಮತ್ತು ಶಾಖವನ್ನ ನೀಡ್ತವೆ ಅಲ್ವಾ. ಸೊ ಈ ಪ್ರಕ್ರಿಯೆಯನ್ನ ನೀವೇನಂತ ಕರಿತೀರಾ, ದಹನ ಕ್ರಿಯೆ ಅಂತ ಕರಿತೀರಾ ಅಲ್ವಾ. ಸೊ ದಹನ ಕ್ರಿಯೆಯಲ್ಲಿ ನಾವು ಯಾವ್ಯಾವ ವಿಧಗಳು ಹೆಂಗಿದೆ ಇದನ್ನೆಲ್ಲ ಡಿಸ್ಕಸ್ ಮಾಡೋಣ ಅಲ್ವಾ. ಓಕೆ, ಸೊ ಕಂಬಸ್ಟೇಬಲ್ ಸಬ್ಸ್ಟೆನ್ಸ್, ದಹನಕಾರಿ ವಸ್ತುಗಳು ಅಂತ ಕರಿತೀವಿ. ಯಾವ್ಯಾವ್ದು ಸುಲಭವಾಗಿ ಬೆಂಕಿಗೆ ತಾಗ್ಸಿದ್ರೆ ಏನ್ ಹೇಳಿ, ಹಿಡಿಯುವಂತಹ ವಸ್ತುಗಳು. ನಮ್ಮ ಆಡ್ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಸುಲಭವಾಗಿ ಬೆಂಕಿಯನ್ನ ಹಿಡಿಯುವಂತ ವಸ್ತುಗಳು. ಈಗ ನಾನೊಂದು ನೀರನ್ನ ತಗೊಂಡ್ಬರ್ತೀನಿ, ಅದೇ ಕೈಯಲ್ಲಿ ಏನ್ ಮಾಡ್ತೀನಿ, ಇನ್ನೊಂದ್ ಕಡೆ ಆಯಿಲ್ ಅಥವಾ ಕೆರೋಸಿನ್ ಅನ್ನ ತಗೊಳ್ತೀನಿ ಅಂತ ಅನ್ಕೊಳ್ಳಿ, ಅಥವಾ ಪೆಟ್ರೋಲ್ ಅನ್ನ ತಗೊಳ್ತಾ ಇದ್ದೀನಿ. ಈ ಎರಡನ್ನ ತಗೊಳ್ತಾ ಇದ್ರೆ ಏನಾಗುತ್ತೆ, ನನಗೆ ಯಾವಾಗ ನಾನು ಒಂದು ಕಡ್ಡಿ, ಮ್ಯಾಚ್ ಬಾಕ್ಸಿನ ಒಂದು ಕಡ್ಡಿಯನ್ನ ನೀರಿಗೆ ಇಡ್ತೀನಿ, ಇನ್ನೊಂದು ಕಡ್ಡಿಯನ್ನ ಕೆರೋಸಿನ್ಗೆ ಇಡ್ತೀನಿ, ಯಾವುದು ಬೇಗ ಹತ್ಕೊಳ್ಳುತ್ತೆ ಹೇಳಿ, ಕೆರೋಸಿನ್ ಬೇಗ ಹತ್ತಿಕೊಳ್ಳುತ್ತೆ. ಕಂಬಸ್ಟೇಬಲ್ ಸಬ್ಸ್ಟೆನ್ಸ್ ಈಸ್ ವಿಚ್ the combustible substance is which easily catch fire are combustible substance such as paper, coal, wood. ಸುಲಭವಾಗಿ ಬೆಂಕಿಯನ್ನ ಹಿಡಿಯುವಂತಹ ವಸ್ತುಗಳಿಗೆ ಏನಂತ ಕರಿತೀವಿ, ದಹನಕಾರಿ ವಸ್ತುಗಳು ಅಂತ ನಾವು ಹೆಸರು ಕರಿತೀವಿ ಅಲ್ವಾ. ಸೊ ಇಲ್ಲಿ ಏನಿರುತ್ತೆ, ಕಲ್ಲಿದ್ದಲು ಅಥವಾ ಮರದಂತಹ ವಸ್ತುಗಳಿದೆಯಲ್ಲ, ಇವು ದಹನಕಾರಿ ವಸ್ತುಗಳಾಗಿರ್ತವೆ. ಓಕೆ, ಸೊ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಚಿತ್ರದಲ್ಲಿ ಏನ್ ಕಾಣಿಸ್ತಿದೆ, ವುಡ್ ಹೌದು, ಕೋಲ್ ಹೌದು, LPG ಹೌದು, ಕೆರೋಸಿನ್ ಹೌದು. ಈ ಎಲ್ಲವುಗಳು ಏನಾಗ್ತಿದಾವೆ ಹೇಳಿ, ಸುಲಭವಾಗಿ ಬೆಂಕಿಯನ್ನ ಹಿಡಿಯುವಂತಹ ವಸ್ತುಗಳು, ಕಲ್ಲಿದ್ದಲು ಅಥವಾ ಮರದಂತಹ ದಹನಕಾರಿ ವಸ್ತುಗಳಾಗಿರ್ತವೆ. ಸೊ ಇದನ್ನ ನಾವೇನಂತ ಕರಿತೀವಿ ಹೇಳಿ, ಕೆರೋಸಿನ್. ಇವೆಲ್ಲ ದಹನಕಾರಿ ವಸ್ತುಗಳಾಗಿರೋದ್ರಿಂದ ದಹನಕಾರಿ ವಸ್ತುಗಳು ಓಕೆ ಉದಾಹರಣೆಯಾಗಿ ಕೊಟ್ಕೊಳ್ತೀವಿ. ಅರ್ಥ ಆಗ್ತಿದ್ಯಾ. ಸೊ ಈ ದಹನಕಾರಿ ವಸ್ತುಗಳು, ಕಂಬಸ್ಟೇಬಲ್ ಸಬ್ಸ್ಟೆನ್ಸ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ನಾನ್ ಕಂಬಸ್ಟೇಬಲ್ ಸಬ್ಸ್ಟೆನ್ಸ್, ದಹಿಸಲಾಗದ ವಸ್ತುಗಳು ಅಂದ್ರೆ ಯಾವ್ಯಾವ್ದು ಅಂತ ನೋಡೋಣ. ಓಕೆ, ಸೊ ಸಬ್ಸ್ಟೆನ್ಸಸ್ ವಿಚ್ ಡು ನಾಟ್ ಕ್ಯಾಚ್ ಫೈರ್, ಯಾವ್ದು ಹೇಳಿ, ಸಬ್ಸ್ಟೆನ್ಸಸ್ ಯಾವುದು, ದೇ ಡು ನಾಟ್ ಕ್ಯಾಚ್ ಫೈರ್, ದಹಿಸಲಾಗದ ವಸ್ತುಗಳು ಯಾವ್ಯಾವುದು, ಸುಲಭವಾಗಿ ಬೆಂಕಿಯನ್ನ ಹಿಡಿಯದ ವಸ್ತುಗಳನ್ನೇ ಏನಂತ ಕರಿತೀವಿ, ದಹಿಸಲಾಗದ ವಸ್ತುಗಳು ಅಂತ ಕರಿತೀವಿ ಅಲ್ವಾ. ಸಬ್ಸ್ಟೆನ್ಸ್ ವಿಚ್ ಡು ನಾಟ್ ಕ್ಯಾಚ್ ಫೈರ್ ಅಲ್ವಾ. ಸೊ ಯಾವ್ಯಾವುದು, ಸ್ಯಾಂಡ್ ಹೌದು, ವಾಟರ್ ಹೌದು, ಗ್ಲಾಸ್ ಹೌದು, ನೀರು, ಗಾಜು, ಮರಳಿನಂತಹ ವಸ್ತುಗಳಿಗೆ ನೀವು ಒಂದು ಕಡ್ಡಿಯನ್ನ ಗೀರಿ, ಮ್ಯಾಚ್ ಬಾಕ್ಸ್ ಅಲ್ಲಿರೋ ಕಡ್ಡಿಯನ್ನ ಗೀರಿ ಹಿಂಗಿಟ್ರೆ ಅದು ಸುಲಭವಾಗಿ ಏನಾಗೋದಿಲ್ಲ ಹೇಳಿ, ಇಟ್ ವಿಲ್ ನಾಟ್ ಕ್ಯಾಚ್ ಫೈರ್, ಬೇಗ ಏನಾಗೋದಿಲ್ಲ, ಫೈರ್ ಅನ್ನ ಕ್ಯಾಚ್ ಮಾಡ್ಕೊಳ್ಳೋದಿಲ್ಲ, ಅದನ್ನ ಸುಡಕ್ ಆಗಲ್ಲ, ನಮ್ಗೆ ದಹಿಸಕ್ಕೆ ಆಗಲ್ಲ. ಅಂದ್ರೆ ದೇ ಆರ್ ನಾಟ್ ವೆರಿ ರಿಯಾಕ್ಟಿವ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್. ಓಕೆ, ಸೊ ನಮ್ಮ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಅಟ್ಮಾಸ್ಫಿಯರ್ಲಿ ಆಕ್ಸಿಜನ್ ಎಷ್ಟಿದೆ ಹೇಳಿ, ಆಕ್ಸಿಜನ್ ಒಂದು 12% ಇದೆ ಅಂದ್ರೆ ನೈಟ್ರೋಜನ್ ಒಂದು 75% ಇದೆ ಅಂತ ಕನ್ಸಿಡರ್ ಮಾಡಿ. ಓಕೆ, ಅಲ್ಲ, ಒಂದು 20% ಆಕ್ಸಿಜನ್ ಇದೆ ಅಂತ ಕನ್ಸಿಡರ್ ಮಾಡಿ. ನೈಟ್ರೋಜನ್ 75 ಇದೆ, 20 ಆಕ್ಸಿಜನ್ ಇದೆ. ಸಪೋಸ್ ಇದು ಉಲ್ಟಾ ಆಗಿದ್ರೆ, ಅಂದ್ರೆ ನೈಟ್ರೋಜನ್ 20% ಇದ್ದು ಆಕ್ಸಿಜನ್ 75% ಇದ್ರೆ ಏನಾಗ್ತಿತ್ತು ಹೇಳಿ, ಎಲ್ಲ ಹತ್ಕೊಂಡು ಉರಿದೋಗ್ತಿತ್ತು. ಯಾಕೆ ಹೇಳಿ, ಯಾವ್ದಕ್ಕೆ ಬೆಂಕಿ ನಿಂಗೆ ತಾಕ್ಸಿದ್ರು ಏನಾಗ್ತಿತ್ತು ಹೇಳಿ, ಎನ್ವಿರಾನ್ಮೆಂಟ್ ಇರೋ ಆಕ್ಸಿಜನ್ ಹೀರ್ಕೊಂಡು ಏನ್ ಮಾಡ್ತಿತ್ತು, ಈಸಿಯಾಗಿ ಬೆಂಕಿಯನ್ನು ಹೊತ್ಕೊಳ್ತಿತ್ತು. ಓಕೆ, ಸೊ ಆಕ್ಸಿಜನ್ಗೆ ಕೆಪಾಸಿಟಿ ಇದೆ. ಇವು ಯಾವುದು ದಹಿಸೋದೇ ಇಲ್ಲ ಅಂತಲ್ಲ, ಸ್ಲೋ ಆಗಿ ದಹಿಸ್ತವೆ. ನೀವು ತುಂಬಾ ಸುಲಭವಾಗಿ ಅದಕ್ಕೆ ಬೆಂಕಿಯನ್ನ ಹಿಡಿಯಕ್ ಆಗಲ್ಲ ಅಂತ ವಸ್ತುಗಳನ್ನ ದಹಿಸಲಾಗದ ವಸ್ತುಗಳು ಅಂತ ಕರಿತೀವಿ. ಓಕೆ, ಮುಂದಿಂದು ಫ್ಯೂಯಲ್ ಅಥವಾ ಇಂಧನ ಅಂತ ಕರಿತೀವಿ. ಸೊ ಎನಿ ಸಬ್ಸ್ಟೆನ್ಸ್ ಅಪಾನ್ ಕಂಬಷನ್ produces a usable amount of energy known as fuel. For example, fossil fuel, biogas, nuclear energy, etc. ಯಾವುದೇ ವಸ್ತುವು ದಹನದ ನಂತರ ಏನನ್ನ ಕೊಡುತ್ತಲ್ಲ, ಇಂಧನವನ್ನ ಕೊಡುತ್ತೆ. ಅಂಥ ವಸ್ತುಗಳನ್ನ ಏನಂತ ಕರಿತೀವಿ ನಾವು, ಅಂಥ ವಸ್ತುಗಳನ್ನ ಏನು ಅಂತ ಕರಿತೀವಿ, ಇಂಧನ ಅಂತ ಕರಿತೀವಿ ಅಲ್ವಾ. ಸೊ ಬಳಸಬಹುದಾದ ಪ್ರಮಾಣದ ಶಕ್ತಿಯ ಉತ್ಪಾದನೆಯನ್ನ ಇದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಏನು ಇದರ ಎಕ್ಸಾಂಪಲ್, ಫ್ಯೂಯಲ್ ಕ್ಯಾನ್ ಬಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್ ಅಲ್ವಾ. ಈಗ ಕೋಕ್ ಇರುತ್ತೆ, ಅಥವಾ ಕಲ್ಲಿದ್ದಲು ಅಲ್ವಾ, ಪಳಿಯುಳಿಕೆಯಂತಹ ಇಂಧನಗಳು, ಇವೆಲ್ಲ
ಏನು ಸಾಲಿಡ್ ಫ್ಯೂಯಲ್ಸ್ ಆಗಿರ್ತವೆ. ಲಿಕ್ವಿಡ್ ಅಂದ್ರೆ ಯಾವುದು? ಪೆಟ್ರೋಲ್ ಹೌದು, ಡೀಸೆಲ್ ಹೌದು, ಕೆರೋಸಿನ್ ಹೌದು. ಇವೆಲ್ಲ ಯಾವ್ದಾಗಿರ್ತವೆ ಹೇಳಿ? ದೇ ಆರ್ ಲಿಕ್ವಿಡ್ ಫ್ಯೂಯಲ್ಸ್ ಆಗಿರ್ತವೆ. ಇನ್ನು ಗ್ಯಾಸಸ್ ಯಾವುದು? ಜೈವಿಕ ಅನಿಲ ಇರಬಹುದು, ಅಥವಾ LPG ಗ್ಯಾಸ್, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇರಬಹುದು, ಅಥವಾ ಏನ್ ಹೇಳಿ ಹೈಡ್ರೋಜನ್ ಗ್ಯಾಸ್ ಇರಬಹುದು. ಇವೆಲ್ಲ ಏನಾಗಿರ್ತವೆ? ಗ್ಯಾಸಿಯಸ್ ಫೇಸ್ ಅಲ್ಲಿ ಇರುವಂತಹ ಫ್ಯೂಯಲ್ಗಳಾಗಿರ್ತವೆ. ಅಂದ್ರೆ ಎಲ್ಲಾ 3 ವಿಧದಲ್ಲೂ ಏನು ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಈ 3 ಸ್ಟೇಟ್ ಅಲ್ಲಿ, ಈ 3 ಸ್ಥಿತಿಯಲ್ಲಿ ನಮಗೆ ಅನಿಲಗಳು ದೊರಕುತ್ತವೆ ಅಂತ ಆಯ್ತಲ್ವಾ? So, on the basis of their occurrence, it can be either natural or artificial. Okay? ಸೊ ಇದು ತುಂಬಾ ಸುಲಭ ಇದೆ. ಅವುಗಳ ಸ್ಥಿತಿಯನ್ನ ಅವಲಂಬಿಸಿ ಘನ, ದ್ರವ, ಅನಿಲವಾಗಿ ಮಾಡ್ತೀರಾ. ಸೊ ಅವುಗಳ ಆಧಾರದ ಮೇಲೆ ನೈಸರ್ಗಿಕ ಅಥವಾ ಕೃತಕವಾಗಿ ಇದೆಯಾ ಇಲ್ವಾ ಅಂತ ನಾವು ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ನಾವೀಗ ಎಲ್ಲಿವರೆಗೆ ಬಂದ್ವಿ ಸ್ಟೂಡೆಂಟ್ಸ್ ಅಂದ್ರೆ, ಕಂಬಷನ್ ಅಂದ್ರೆ ಏನು, ಕಂಬಸ್ಟೇಬಲ್ ಸಬ್ಸ್ಟೆನ್ಸ್ ಅಂದ್ರೆ ಏನು, ಕಂಬಸ್ಟೇಬಲ್ ಸಬ್ಸ್ಟೆನ್ಸ್ ಯಾವುದು, ಫ್ಲೇಮೇಬಲ್ ಯಾವುದು, ಇನ್ಫ್ಲೇಮೇಬಲ್ ಯಾವುದು, ಫ್ಯೂಯಲ್ ಅಂದ್ರೆ ಯಾವುದು ಅಲ್ವಾ? ಇವೆಲ್ಲದನ್ನ ನೀವೀಗ ಏನ್ ಮಾಡ್ತಿದ್ದೀರಾ? 1 by 1 ಸ್ಟಡಿ ಮಾಡ್ಕೊಂಡು ಹೋಗ್ತಿದ್ದೀರಾ. ಓಕೆ, ಸೊ ಎನಿ ಸಬ್ಸ್ಟೆನ್ಸ್ ಅಪಾನ್ ಕಂಬಷನ್ ಪ್ರೊಡ್ಯೂಸಸ್ ಅ ಯೂಸಬಲ್ ಎನರ್ಜಿ. ಅರ್ಥ ಆಯ್ತಾ? ಸೊ ಅದನ್ನ ನಾವು 3 ವಿಧಗಳಲ್ಲಿ ವಿಂಗಡಿಸ್ತೀವಿ. ಓಕೆ, ಸೊ ಕಾಣಿಸ್ತಿದೆಯಲ್ಲ ನಿಮಗೆ? ಒಂದು ಇದು ಯಾವುದು ಹೇಳಿ? ಪೆಟ್ರೋಲ್ ಇದು. ಓಕೆ, ಇದು LPG ಗ್ಯಾಸ್, ಇದು ಬಯೋಗ್ಯಾಸ್ ಆಗಿರುತ್ತೆ. ಇದು 3 ಏನು ಬೇರೆ ಬೇರೆ ಇಂಧನಗಳಾಗಿದ್ದಾವೆ. ಓಕೆನಾ? ಸರಿ. ಇಗ್ನೈಷನ್ ಟೆಂಪರೇಚರ್. The lowest temperature at which a combustible substance catches fire when heated in air is called ignition temperature. ದಹನ ತಾಪಮಾನ ಅಂತ. ಒಂದು ದಹನಕಾರಿ ವಸ್ತು ಗಾಳಿಯಲ್ಲಿ ಬಿಸಿ ಮಾಡಿದಾಗ ಬೆಂಕಿ ಹತ್ತಿಕೊಳ್ಳುವಂತಹ ಕನಿಷ್ಠ ತಾಪಮಾನವನ್ನ ಅದರ ದಹನ ತಾಪಮಾನ ಅಂತ ಕರಿತೀವಿ. ಓಕೆ, ಅರ್ಥ ಆಗ್ತಿದ್ಯಾ? ಸೊ ದಹನ ತಾಪಮಾನ ಅಂದ್ರೆ ಏನಂದ್ರೆ, ಸೊ ಗಾಳಿಯಲ್ಲಿ ಒಂದು ವಸ್ತು, ಈಗ ನಾನೊಂದು ವಸ್ತುವನ್ನ ತಗೊಂಡೆ ಅಂತ ಅನ್ಕೊಳ್ಳಿ. ಸಪೋಸ್ ನಾನೊಂದು ಬೆಂಕಿ ಕಡ್ಡಿಯನ್ನೇ ತಗೊಂಡೆ. ಅದು ಯಾವ ಒಂದು ಟೆಂಪರೇಚರ್ ಅಲ್ಲಿ ಅದಕ್ಕೆ ಬೆಂಕಿ ಹೊತ್ತುಕೊಳ್ಳುತ್ತೆ ಅನ್ನೋದನ್ನೇ ಅದರ ಇಗ್ನಿಷನ್ ಟೆಂಪರೇಚರ್ ಅಂತ ಹೇಳ್ತೀನಿ ನಾನು. ಈಗ ಕೆಲವು ವಸ್ತುಗಳಿಗೆ ಹೆಚ್ಚು ಶಾಖವನ್ನು ಕೊಟ್ಟಾಗ ಬೆಂಕಿ ಹೊತ್ಕೊಳ್ಳುತ್ತೆ, ಕೆಲವು ಕಡಿಮೆ ಶಾಖದಲ್ಲಿ ಬೆಂಕಿಯನ್ನು ಹೊತ್ಕೊಳ್ಳುತ್ತೆ. ಈಗ ಸಪೋಸ್ ನಾನು ಒಂದು ವಸ್ತುವನ್ನ ತಗೊಂಡೆ, ಒಂದು ಪ್ಲಾಸ್ಟಿಕ್ ಅನ್ನ ತಗೊಂಡೆ ಅಂತ ಅಂದ್ಕೊಳ್ಳಿ. ದಪ್ಪಗಿರುವ ಪ್ಲಾಸ್ಟಿಕ್ ಏನ್ ಮಾಡುತ್ತೆ ಹೇಳಿ? ಲೇಟ್ ಆಗಿ ಬೆಂಕಿ ಹೊತ್ಕೊಳ್ಳುತ್ತೆ. ಅದೇ ತೆಳ್ಳಗಿರುವ ಪ್ಲಾಸ್ಟಿಕ್ ಇದ್ರೆ ಅದು ಬೇಗ ಬೆಂಕಿ ಹತ್ಕೊಡುತ್ತೆ. ದಹನ ತಾಪಮಾನ ಅಥವಾ ಇಗ್ನಿಷನ್ ಟೆಂಪರೇಚರ್ ಅಂದ್ರೆ ಏನಂದ್ರೆ, ಯಾವ ವಸ್ತುವೇ ಇರ್ಲಿ, ಆ ವಸ್ತುವು ಯಾವ ಮಿನಿಮಮ್ ಟೆಂಪರೇಚರ್ ಅಲ್ಲಿ ಬೆಂಕಿಯನ್ನು ಹೊಚ್ಕೊಳ್ಳುತ್ತೋ, ಕ್ಯಾಚಸ್ ಫೈರ್ ವೆನ್ ದೇ ಆರ್ ಹೀಟೆಡ್ ಇನ್ ಏರ್ ಈಸ್ ಕಾಲ್ಡ್ ಇಗ್ನೈಷನ್ ಟೆಂಪರೇಚರ್ ಅಂತ ಕರಿತೀವಿ. ಅದು ಪ್ರತಿ ವಸ್ತುವಿಗೂ ಬೇರೆ ಬೇರೆ ಇರುತ್ತೆ, ಪ್ರತಿ ಸಬ್ಸ್ಟೆನ್ಸಿಗೆ ಅದು ಬೇರೆ ಬೇರೆ ಇದ್ದೇ ಇರುತ್ತೆ ಅಂತ ಹೇಳುತ್ತೆ ಇಲ್ಲ. ಓಕೆ, okay. So inflammable substances, the substance which have very low ignition temperature and can easily catch fire with a flame are known as inflammable substance. For example, ಡೀಸೆಲ್, LPG ಮತ್ತೆ ಅಸಿಟೋನ್ ಕಡಿಮೆ ದಹನ ತಾಪಮಾನದಲ್ಲಿ ಹೊಂದಿರುವ ಮತ್ತೆ ಹೆಚ್ಚು ಜ್ವಾಲೆಯನ್ನು ಸುಲಭವಾಗಿ ಹೊತ್ತಿಕೊಳ್ಳುವಂತ, ಹಿಡಿಸುವಂತ ವಸ್ತುಗಳನ್ನ ದಹನಕಾರಿ ವಸ್ತು ಅಥವಾ ದಹಿಸುವ ವಸ್ತು ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಯಾವ್ದಾದ್ರು ಒಂದು ವಸ್ತು ತುಂಬಾ ಕಡಿಮೆ ತಾಪಮಾನದಲ್ಲಿ ಹೊತ್ಕೊಳ್ತಿದೆ, ಬೆಂಕಿ ಹೊತ್ಕೊಳ್ತಿದೆ. ಈಗ ನೋಡಿ, ನಾವು ಒಂದು ಪೆಟ್ರೋಲ್ ಬಂಕ್ಗೆ ಹೋದ್ರೆ ಅಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಅನ್ನು ಇಟ್ಟಿರ್ತಾರೆ. ಯಾಕೆ ಹೇಳಿ? ಯಾಕೆಂದ್ರೆ ಬೇಗ, ಯಾವಾಗ ಅಲ್ಲಿ ಮರಳಿರುತ್ತೆ ನೋಡಿದಿರಲ್ಲ, ಒಂದು ರೆಡ್ ಕ್ಯಾನ್ಗಳಲ್ಲಿ, ಸ್ಟೀಲ್ ಕ್ಯಾನ್ಗಳಲ್ಲಿ ದಹನ
ಆಗದೆ ಇರುವಂತ ಬೆಂಕಿ ಹತ್ಕೊಂಡ್ರೆ ನಂದಿಸುವಂತಹ ವಸ್ತುಗಳನ್ನು ಇಟ್ಟಿರ್ತಾರೆ ಅಲ್ವಾ. ಯಾಕೆ ಅಂದ್ರೆ ಅಷ್ಟು ಬೇಗ ಅದು ಫೈರ್ ಅನ್ನು ಕ್ಯಾಚ್ ಮಾಡುತ್ತೆ. ಬೇಗ ಏನ್ ಮಾಡುತ್ತೆ ಹೇಳಿ, ಬೆಂಕಿ ಹೊತ್ತಿಸಿ ಬೇಗ ಇಂಧನವಾಗಿ ಬದಲಾಗುತ್ತೆ, ಬೇಗ ತಾಪಮಾನ ಬದಲಾಗುತ್ತೆ ಅದರದ್ದು. ಹಾಗಾದ್ರೆ ಅದಕ್ಕೆ ಉದಾಹರಣೆಗಳು ಯಾವುದು? ಡೀಸೆಲ್ ಹೌದು, LPG ಹೌದು, ಎಸಿಟೋನ್ ಹೌದು. ಇವೆಲ್ಲ ಏನ್ ಮಾಡುತ್ತೆ, ಬೇಗ ಬೇಗ ಇಂಧನವನ್ನ ಏನ್ ಮಾಡುತ್ತೆ, ಹೊತ್ಕೊಳ್ತಾ ಇರುತ್ತೆ. ಓಕೆ. Fire is the result of a chemical combustion reaction between oxygen and some sort of fuel. ಬೆಂಕಿ, ಆಮ್ಲಜನಕ ಮತ್ತು ಕೆಲವು ರೀತಿಯ ಇಂಧನಗಳ ನಡುವಿನ ರಾಸಾಯನಿಕ ದಹನ ಕ್ರಿಯೆಯ ಪರಿಣಾಮವೇ ಬೆಂಕಿ. ಅಂದ್ರೆ ಬೆಂಕಿ ಅಥವಾ ಫೈರ್ ಅಂದ್ರೆ ಏನು ಅಂತ ನೋಡೋಣ. ಫೈರ್ ಬ್ರ್ಯಾಂಡ್, ಫೈರ್ ಅಂತ ನಾವು ನೋಡ್ತೀವಲ್ವಾ. ಸೊ ಈ ಫೈರ್ ಅಂದ್ರೆ ಆಕ್ಚುಯಲ್ ಮೀನಿಂಗ್ ಏನು? ಯಾವುದು ಬೆಂಕಿ ಮತ್ತೆ ಆಮ್ಲಜನಕ ಇವೆರಡು ಸೇರಿ ಯಾವ್ದಾದ್ರು ಒಂದು ವಸ್ತು, ಓಕೆ, ಒಂದು ಕಂಬಷನ್, ಯಾವ್ದಾದ್ರು ಒಂದು ಇಂಧನ ಮತ್ತೆ ಆಮ್ಲಜನಕ ಕೂಡಿ ಏನ್ ಮಾಡುತ್ತೆ, ಒಂದು ಬೆಂಕಿಯನ್ನು ಉತ್ಪಾದಿಸುತ್ತೆ. ಇದನ್ನೇ ಏನಂತ ಕರಿತೀವಿ? ಫ್ಯೂಯಲ್ ಅಥವಾ ಬೆಂಕಿ ಅಂತ ಕರಿತೀವಿ. ಹೌ ಲಾಂಗ್ ಅ ಫೈರ್ ಲಾಸ್ಟ್ ಡಿಪೆಂಡ್ ಆನ್ ಹೌ ಮಚ್ ಫ್ಯೂಯಲ್ ಯು ಹ್ಯಾವ್, ಅಲ್ವಾ? ಕರೆಕ್ಟ್. ಈಗ ನನ್ನ ಹತ್ರ ಎಷ್ಟು ಕಟ್ಟಿಗೆ ಇದೆಯೋ ಅಷ್ಟೇ ಕಟ್ಟಿಗೆ ಉರಿಯುತ್ತೆ. ಈಗ ನನ್ನ ಹತ್ರ ಜಾಸ್ತಿ ಕಟ್ಟಿಗೆ ಇತ್ತು ಅಂದ್ರೆ ಜಾಸ್ತಿ ಹೊತ್ತು ಉರಿಯುತ್ತೆ. ಕಡಿಮೆ ಕಟ್ಟಿಗೆ ಇತ್ತು ಅಂದ್ರೆ 2 ಕಟ್ಟಿಗೆ ಇತ್ತು ತುಂಡುಗಳು ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಎರಡೇ ಕಟ್ಟಿಗೆ ಇದ್ರೆ 1 hour ಬೆಂಕಿ ಉರಿಯುತ್ತೆ. ಅದೇ ನನ್ನ ಹತ್ರ 10 ಇದೆ ಅಂದ್ರೆ ಅದು 4 ತಾಸು 5 ತಾಸು ಬರ್ಬೋದು. ಅಂದ್ರೆ ಎಷ್ಟು ಕಾಲ ಉರಿಯುತ್ತದೆ ಅನ್ನೋದು ನಮ್ಮ ಹತ್ರ ಎಷ್ಟು ಇಂಧನ ಇದೆ, ಎಷ್ಟು ಆಮ್ಲಜನಕ ಇದೆ, ಎರಡು ಬೇಕು. ಆಮ್ಲಜನಕ ಕಡಿಮೆ ಇರೋ ಜಾಗದಲ್ಲಿ ತುಂಬಾ ಹೊತ್ತು ನೀವು ಉರ್ಸಕ್ಕಾಗಲ್ಲ. ಆಮ್ಲಜನಕ ಜಾಸ್ತಿ ಇರೋ ಜಾಗದಲ್ಲಿ ನೀವೇನ್ ಮಾಡ್ಬೋದು, ತುಂಬಾ ಹೊತ್ತು ಬೆಂಕಿಯನ್ನ ಉರ್ಸ್ಬಹುದು ಅಂತ, ಅಲ್ವಾ? ಓಕೆ. ಸೊ ಅದಕ್ಕೆ ನೋಡಿ, ಎಲ್ಲಾದ್ರೂ ಒಂದ್ ಕಡೆ ಬೆಂಕಿ ಹೊತ್ಕೊಂಡಿದೆ ಅಥವಾ ಇದಾಗ್ತಿದೆ ಅಂದ್ರೆ ಫೈರ್ ಇದನ್ನ ಕರಿತೀವಲ್ವಾ ನಾವು, ಆಂಬ್ಯುಲೆನ್ಸ್ ಅನ್ನ ಕರಿತೀವಿ. ಏನಾಗುತ್ತೆ ಅವಾಗ, ಬಂದವ್ರು ಏನ್ ಮಾಡ್ತಾರೆ, ಒಂದು ಗ್ಯಾಸ್ ಅನ್ನ, ಹೆವಿ ವಾಟರ್ನ ಅದಕ್ಕೆ ಹಾಕ್ತಾ ಹೋಗ್ತಾರೆ. ಅಲ್ಲಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ, ಒಳಗಡೆ ಹೋದಂಗೆ. ಸೊ ಅವಾಗ ಏನಾಗುತ್ತೆ, ಆ ಹತ್ತುಕೊಂಡಿರುವಂತಹ ಬೆಂಕಿ ಅವಘಡಗಳನ್ನು ತಪ್ಸಕ್ಕೆ ಬಳಸ್ತಾರೆ, ಅಲ್ವಾ? ಸೊ ಅಂದ್ರೆ ನಿಮ್ಗೆ ಎಷ್ಟು ಇಂಧನ ಸಿಗುತ್ತೋ ನಾನು ಅಷ್ಟು ತುರಿತೀನಿ. ಕಾರಿಗೆ, ಬೈಕಿಗೆ ಎಷ್ಟು ಪೆಟ್ರೋಲ್ ಹಾಕ್ತಿರೋ ಅಷ್ಟು ದೂರ ಓಡುತ್ತೆ. ಕಡಿಮೆ ಹಾಕಿದ್ರೆ ಕಡಿಮೆ, ಹೆಚ್ಚು ಹಾಕಿದ್ರೆ ಹೆಚ್ಚು. ಹಂಗೆ ಇಲ್ಲೂನು ಏನಾಗುತ್ತೆ, ಇಂಧನಗಳು ಮತ್ತೆ ಆಮ್ಲಜನಕ ಎರಡರ ಲಭ್ಯತೆಯನ್ನ ನೋಡಿ ಎಷ್ಟು ಹೊತ್ತಿರುತ್ತೋ ಅಷ್ಟು ಹೊತ್ತು ಮಾತ್ರ ಏನಾಗುತ್ತೆ, ದಹನ ಕ್ರಿಯೆ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಕ್ಯಾಂಡಲ್ ಫ್ಲೇಮ್. ಓಕೆ, ಈ ಕ್ಯಾಂಡಲ್ ಫ್ಲೇಮ್ ಅನ್ನ ನಾವು ಯಾಕೆ ಸ್ಟಡಿ ಮಾಡ್ಬೇಕು ಅಂತಂದ್ರೆ, ಯಾಕೆ ಸ್ಟಡಿ ಮಾಡ್ತೀವಿ ಅಂದ್ರೆ, ನಾವು ಈಗ ಒಂದು ಕ್ಯಾಂಡಲ್ ಅನ್ನ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ನಮ್ಗೆ ಕಾಣಿಸುತ್ತೆ. ಸೊ ಈ ಅಗ್ನಿ ತ್ರಿಕೋನ ಅಥವಾ ಜ್ವಾಲಾಗ್ನಿ ತ್ರಿಕೋನದಲ್ಲಿ ಏನಾಗುತ್ತೆ, ಯಾಕೆ ಆ ಕಲರ್ಗಳು, ಕೆಲವೊಂದು ಬ್ಲೂ ಇರುತ್ತೆ, ಕೆಲವು ವೈಲೆಟ್ ಇರುತ್ತೆ, ಕೆಲವು ಯೆಲ್ಲೋ ಇರುತ್ತೆ, ಹಿಂಗೆ ಬೇರೆ ಬೇರೆ ಕಲರ್ ಇರುವಾಗ ಯಾಕೆ ನಮಗೆ ಆ ಕಲರ್ಗಳು ಕಾಣಿಸ್ತವೆ ಅನ್ನೋದನ್ನ ನೋಡ್ಬೇಕಲ್ವಾ? ಸೊ ಅದನ್ನ ಸ್ಟಡಿ ಮಾಡಕ್ಕೆ ನಾನು ಮೇಣದ ಬತ್ತಿಯ ಜ್ವಾಲೆಯನ್ನ ಸ್ಟಡಿ ಮಾಡ್ತೀವಿ. ಇದನ್ನ ಏನಂತಾನು ಕರಿತೀವಿ ಹೇಳಿ ನಾವು? ಫೈರ್ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ. ಸೊ ಇದರ ಉತ್ಪಾದನೆಗೆ ಏನ್ ಬೇಕು ಅಂತ, ಏಕಕಾಲದಲ್ಲಿ ನಮಗೆ 3 ವಸ್ತುಗಳು ಬೇಕು ಇದನ್ನ ಉತ್ಪಾದನೆ ಮಾಡಕ್ಕೆ. ಯಾವ್ದು ಬೇಕು ಹೇಳಿ? ಒಂದು ನಮಗೆ ಇಂಧನ, ಓಕೆ, ಇನ್ನೊಂದು ಹೀಟ್ ಅಲ್ವಾ, ಇನ್ನೊಂದೇನು ಆಕ್ಸಿಜನ್, ಫ್ಯೂಯಲ್ ಬೇಕು, ಆಕ್ಸಿಜನ್ ಬೇಕು, ಹೀಟ್ ಬೇಕಾಗುತ್ತೆ. ಸೊ ಸಮ್ ಸಾರ್ಟ್ ಆಫ್ ಫ್ಯೂಯಲ್ ಆರ್ ಕಂಬಸ್ಟೇಬಲ್ ಮೆಟೀರಿಯಲ್, ಯಾವ್ದಾದ್ರು ಒಂದು ದಹನಕಾರಿಯಾಗಿರುವಂತಹ ವಸ್ತು ನಮ್ಗೆ ಬೇಕು ಫಸ್ಟ್. ಇಟ್ ಮೇ ಬಿ ವುಡ್, ಇಟ್ ಮೇ ಬಿ ಕೆರೋಸಿನ್, ಇಟ್ ಮೇ ಬಿ ಫ್ಯೂಯಲ್, ಆರ್ ಇಟ್ ಮೇ ಬಿ ಡೀಸೆಲ್, ಎನಿಥಿಂಗ್. ಓಕೆ. ಸೊ ಯಾವ್ದಾದ್ರೂ ಒಂದು ನಮಗೆ ಏನ್ ಬೇಕಾಗುತ್ತೆ, ದಹನಕಾರಿ ವಸ್ತುಗಳು ಬೇಕಾಗುತ್ತೆ. ಓಕೆ. A heat source rise to temperature of the fuel to its ignition temperature. Ignition ಅಂದ್ರೆ ಏನು ಅಂತ ಹೇಳಿದ್ವಿ ಹೇಳಿ? ಮಿನಿಮಮ್ ಟೆಂಪರೇಚರ್ ಇನ್ ವಿಚ್, ಯಾವ ಮಿನಿಮಮ್ ಟೆಂಪರೇಚರ್ ಅಲ್ಲಿ ಅದು ದಹನಗೊಳ್ಳುತ್ತದೆಯೋ, ಒಂದು ಇಂಧನ ದಹನಗೊಳ್ಳುತ್ತದೆಯೋ ಆ ಟೆಂಪರೇಚರ್ ಅನ್ನ ಏನಂತ ಕರಿತಿದ್ವಿ ನಾವು ಹೇಳಿ? ಇಗ್ನೈಷನ್ ಟೆಂಪರೇಚರ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಓಕೆ. ಸೊ ಅ ಹೀಟ್ ಸೋರ್ಸ್ ಟು ರೇಸ್ ದ ಟೆಂಪರೇಚರ್ ಆಫ್ ದ ಫ್ಯೂಯಲ್ ಟು ಇಟ್ಸ್ ಇಗ್ನೈಷನ್ ಟೆಂಪರೇಚರ್. ಯಾವುದೇ ಒಂದು ಇಂಧನದ ತಾಪಮಾನ ಅದರ ದಹನ ತಾಪಮಾನಕ್ಕೆ ಹೆಚ್ಚಿಸಲು ಏನಾಗುತ್ತೆ, ಶಾಖದ ಮೂಲ,
ದಹನವನ್ನು ಉಳಿಸಿಕೊಳ್ಳಲು ಬೇಕಾಗಿರುವಂತಹ ಆಕ್ಸಿಜನ್. ಇನಫ್ ಆಕ್ಸಿಜನ್ ಟು ಸಸ್ಟೈನ್ ದ ಕಂಬಷನ್. ಸಪೋಸ್ ಒಂದು ಜಾಗದಲ್ಲಿ ಆಕ್ಸಿಜನ್ನೇ ಇಲ್ಲ, ನೀವು ಎಷ್ಟೇ ಫ್ಯೂಯಲ್ ತಗೊಂಡು ಎಷ್ಟೇ ಹೀಟ್ ಕೊಟ್ರೆ ಏನಾಗೋದಿಲ್ಲ ಹೇಳಿ, ಅಲ್ಲಿ ದಹನ ಕ್ರಿಯೆ ನಡೆಯೋದಿಲ್ಲ. ಸೊ ಇದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಕಡಿಮೆ ಮಾಡಿದ್ರು ಆ ದಹನ ಕ್ರಿಯೆಯನ್ನ ಏನ್ ಮಾಡಬಹುದು, ನೀವು ಕಂಟ್ರೋಲ್ ಮಾಡಬಹುದು ಅಂತ ಹೇಳುತ್ತೆ ಇದು. ಓಕೆ, ಸೊ ಇದಕ್ಕೆ ನಾವು ತ್ರಿಕೋನ, ಅಗ್ನಿ ತ್ರಿಕೋನ ಅಥವಾ ಫೈರ್ ಟ್ರಯಾಂಗಲ್ ಅಂತ ಕರಿತೀವಿ. ಒಂದು ಆಕ್ಸಿಜನ್ ಕಡಿಮೆ ಮಾಡ್ಬಿಟ್ರು ಫೈರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹೀಟ್ ಕಡಿಮೆ ಮಾಡಿದ್ರು ಏನಾಗುತ್ತೆ, ಅಥವಾ ಫ್ಯೂಯಲ್ ಅನ್ನ ಕಡಿಮೆ ಮಾಡಿದ್ರು ಏನಾಗುತ್ತೆ, ಟೆಂಪರೇಚರ್ ಕಡಿಮೆ ಆಗುತ್ತೆ ಅಲ್ವಾ. ಸೊ ಇವು ಮೂರು ಒಂದಕ್ಕೊಂದು ಕೋರಿಲೇಟೆಡ್. ಒಂದು ಹೆಚ್ಚಾಗಿ ಅಥವಾ ಒಂದು ಕಡಿಮೆ ಆದ್ರೆ ಸಹ ಏನಾಗುತ್ತೆ, ನನಗೆ ಟೆಂಪರೇಚರು, ಆಕ್ಸಿಜನ್, ಫ್ಯೂಯಲ್ ಕಡಿಮೆ ಆದ್ರೂ ಆ ಫ್ಲೇಮ್ ಏನಾಗುತ್ತೆ, ಕಡಿಮೆ ಹಾಕೊಂಡು ಬರುತ್ತೆ. ಮತ್ತೆ ನೆಕ್ಸ್ಟ್ ಫ್ಲೇಮ್ ಈಸ್ ದ ವಿಸಿಬಲ್ ಅಂಡ್ ಗ್ಯಾಸಿಯಸ್ ಪಾರ್ಟ್ ಆಫ್ ದ ಫೈರ್. ಜ್ವಾಲೆಯ ಬೆಂಕಿಯ ಗೋಚರ ಮತ್ತು ಅನಿಲದ ಭಾಗವಾಗಿದೆ. ಸೊ ವಾಟ್ ವಿ ಸಿ ಇನ್ ದ ಫ್ಲೇಮ್ ಇಸ್ ದ ಲೈಟ್ ಎನರ್ಜಿ ರಿಲೀಸ್ಡ್ ಡ್ಯೂ ಟು ದ ಕಂಬಷನ್ ಆಫ್ ದ ಫ್ಯೂಯಲ್. ಬೆಂಕಿ ಹೊತ್ತಿಸಿದ ಕೂಡಲೇ ನಮಗೇನು ಕಾಣಿಸುತ್ತಲ್ಲ, ಆ ಕಾಣಿಸೋದೇನು ಅಂದ್ರೆ ಆ ಇಂಧನ ದಹನ ಆದಾಗ ಬಿಡುಗಡೆ ಆಗುವ ಶಕ್ತಿ ಇದೆಯಲ್ಲ, ಅದರಲ್ಲಿ ಕೆಲವು ಭಾಗ ಬೆಳಕಾಗಿ ಪರಿವರ್ತನೆ ಆಗಿರುತ್ತದೆ. ಸೊ ಆ ಬೆಳಕಾಗಿ ಪರಿವರ್ತನೆ ಆಗಿರುವಂತಹ ಭಾಗವನ್ನು ನಾವು ನೋಡ್ತಾ ಇರ್ತೀವಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ವಿವಿಧ ಭಾಗಗಳನ್ನ ನೋಡೋಣ, ಹಾಗೂ ಆ ವಿವಿಧ ಭಾಗಗಳು ಏನೇನನ್ನ ಸೂಚಿಸುತ್ತವೆ ಅನ್ನೋದನ್ನು ನಾವು ಸ್ಟಡಿ ಮಾಡ್ಕೊಂಡು ಹೋಗೋಣ. ಓಕೆ, ಸೊ ಝೋನ್ಸ್ ಆಫ್ ದ ಕ್ಯಾಂಡಲ್ ಫ್ಲೇಮ್ ಏನಂತ ಹೇಳ್ತೀವಿ, ಝೋನ್ ಅಂದ್ರೆ ಒಂದು ಮೇಣದ ಜ್ವಾಲೆ ಇದ್ರೆ ಅದರ ಬೇರೆ ಬೇರೆ ಝೋನ್ ಯಾವುದು ಅಂತ ನೋಡ್ತೀವಿ. ಮೇಲ್ಗಡೆ ಕಾಣಿಸ್ತಿರೋದು ಯಾವುದು, ಹಾಟೆಸ್ಟ್ ಪಾರ್ಟ್ ಆರ್ ಔಟರ್ ಝೋನ್ ಆಫ್ ದ ಕಂಪ್ಲೀಟ್ ಕಂಬಷನ್. ಸೊ ಕಂಪ್ಲೀಟ್ ಆರ್ ಇನ್ಕಂಪ್ಲೀಟ್ ಕಂಬಷನ್ ಅಂದ್ರೆ ಏನು ಅಂತ ನಾನು ಇನ್ನೊಂದ್ಸಲ ನಿಮಗೆ ರಿಮೈಂಡ್ ಮಾಡ್ತೀನಿ. ಯಾವಾಗ ಒಂದು ಇಂಧನ, ಓಕೆ, ಆರ್ ಎನಿ ಸಬ್ಸ್ಟೆನ್ಸ್, ಓಕೆ, ಆರ್ ಈ ಸಬ್ಸ್ಟೆನ್ಸ್ ಯಾವಾಗ ಆಕ್ಸಿಜನ್ ಜೊತೆ ಕಂಪ್ಲೀಟ್ ಆಗಿ ರಿಯಾಕ್ಟ್ ಆಗಿ ನನಗೆ ಪ್ರಾಡಕ್ಟ್ ಅನ್ನ ಕೊಡುತ್ತೋ, ಅಂದ್ರೆ ಆಕ್ಸಿಜನ್ ಜೊತೆ ಕಂಪ್ಲೀಟ್ ಆಗಿ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡಬೇಕು. ಓಕೆ, ಸೊ ಅವಾಗ ನಾನೇನಂತ ಕರಿತೀನಿ, ಕಂಪ್ಲೀಟ್ ಕಂಬಷನ್ ಅಂತ ಕರಿತೀನಿ. ಓಕೆ, ದ ಸಬ್ಸ್ಟೆನ್ಸ್ ವೆನ್ ವಿಚ್ ರಿಯಾಕ್ಟ್ ವಿತ್ ಯಾವ್ದ್ರ ಜೊತೆ ರಿಯಾಕ್ಟ್, ಮತ್ತೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ, ಅರ್ಧ ಸಬ್ಸ್ಟೆನ್ಸ್ ದಹನ ಆಗಿರುತ್ತೆ, ಅರ್ಧ ಸಬ್ಸ್ಟೆನ್ಸ್ ಆಗಿರೋದಿಲ್ಲ, ಅಂದ್ರೆ ಆಕ್ಸಿಜನ್ ಕರೆಕ್ಟ್ ಆಗಿ ತಗೊಂಡಿರೋದಿಲ್ಲ, ಕಾರ್ಬನ್ ಮೋನೋ ಆಕ್ಸೈಡ್ ಅನ್ನ ಕೊಡುತ್ತೆ. ಕೊಟ್ಟಿರುವಂತ ಹೀಟು ಕಡಿಮೆ ಇರುತ್ತೆ. ಓಕೆ, ಅಂದ್ರೆ ಅದರಿಂದ ಎಷ್ಟು ನಮ್ಗೆ ಶಕ್ತಿ ಉತ್ಪಾದನೆ ಆಗ್ಬೇಕಿತ್ತೋ ಅದಕ್ಕಿಂತ ಕಡಿಮೆ ಶಕ್ತಿ ಉತ್ಪಾದನೆ ಆಗ್ತಾ ಇರುತ್ತೆ. ಸೊ ಇದನ್ನ ಏನಂತ ಕರಿತೀವಿ, ಇನ್ಕಂಪ್ಲೀಟ್ ಕಂಬಷನ್ ಅಂತ ಕರಿತೀವಿ. ಈಗ ನೋಡಿ, ನಾವೊಂದು ಸಿಲಿಂಡರ್ ಅಂದ್ರೆ LPG ಗ್ಯಾಸ್ ಅನ್ನ ಕನ್ಸಿಡರ್ ಮಾಡೋಣ. ಇನ್ನೊಂದು ಕಡೆ ಏನ್ ಮಾಡ್ತೀನಿ, ನಾನು ಒಂದು ಒಲೆಯನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನನ್ನ ಹತ್ರ LPG ಇದೆ, ಇನ್ನೊಂದು ಕಡೆ ಕಟ್ಟಿಗೆ ಒಲೆ ಇದೆ ಅಂತ ಅಂದ್ಕೊಳ್ಳಿ, ವುಡ್ ಹಾಕಿರೋಂಥದ್ದು. ಓಕೆ, ಸೊ ಎರಡೂ ಕಡೆ ನಾನು ಪಾತ್ರೆಯನ್ನ ಇಡ್ತೀನಿ. ಸೊ ಎರಡೂ ಕಡೆ ಪಾತ್ರೆಯನ್ನ ಇಟ್ಟು ನೀರನ್ನ ಕಾಯಿಸ್ತೀನಿ ಅಂತ ಅಂದ್ಕೊಳ್ಳಿ. ಯಾವಾಗ LPG ಯಲ್ಲಿ ನೀವು ನೀರನ್ನ ಕಾಯಿಸ್ತಿರಲ್ಲ, ಅವಾಗ ಕೆಳಗಡೆ ಪಾತ್ರೆಯ ತಳದಲ್ಲಿ ಕಪ್ಪು ಮಸಿ ಬರೋದಿಲ್ಲ. ಯಾವಾಗ ವುಡ್ ಅಲ್ಲಿ ಕಾಯಿಸ್ತಿರಲ್ಲ, ಕೆಳಗಡೆ ಮಸಿ ಬರುತ್ತೆ. ದಟ್ ಮೀನ್ಸ್ ಏನ್ ಹೇಳಿ, ಸಮ್ ಆಫ್ ಆ ಇಂಧನ ಅಂದ್ರೆ ಫ್ಯೂಯಲ್ ಇದೆಯಲ್ಲ, ಅದು ಕಂಪ್ಲೀಟ್ ಕಂಬಷನ್ ಆಗಿಲ್ಲ, ಇನ್ಕಂಪ್ಲೀಟ್ ಕಂಬಷನ್ ಆಗಿದೆ ಅಂತ. ಇನ್ ದ ಕೇಸ್ ಆಫ್ LPG, ದ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ CO2, ಕಾರ್ಬನ್ ಡೈಆಕ್ಸೈಡ್, ಮತ್ತೆ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಇದೇನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಕಂಬಷನ್ ಆಗ್ತಿದೆ ಅಂತ. ಓಕೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ. ಸೊ ಹಾಟೆಸ್ಟ್ ಪಾರ್ಟ್ ಏನನ್ನ ಸೂಚಿಸುತ್ತೆ ಹೇಳಿ, ಹಾಟೆಸ್ಟ್ ಪಾರ್ಟ್ ಏನನ್ನ ಸೂಚಿಸುತ್ತೆ ಅಂದ್ರೆ ಇಟ್ ಔಟರ್ ಝೋನ್ ಆಫ್ ದ ಕಂಪ್ಲೀಟ್ ಕಂಬಷನ್ ಅನ್ನ ತೋರಿಸುತ್ತೆ. ಮಿಡಲ್ ಏನ್ ಹೇಳಿ, ಮಿಡಲ್ ಝೋನ್ ಪಾರ್ಷಿಯಲ್ ಕಂಬಷನ್ ಅನ್ನ ತೋರಿಸುತ್ತೆ. ಈ ಒಳಗಡೆ ಫ್ಲೇಮ್ ಇದೆಯಲ್ಲ, ಇಟ್ ಈಸ್ ಇನ್ನರ್ ಮೋಸ್ಟ್ ಝೋನ್ ಆಫ್ ದ ಅನ್ಬರ್ನ್ಡ್ ವ್ಯಾಕ್ಸ್ ಅಂತ ಕರಿತೀವಿ. ಸೊ ಕ್ಯಾಂಡಲ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಇದು ಮೂರು ವಲಯಗಳು, ಜ್ವಾಲೆಯ ವಲಯ, ಕ್ಯಾಂಡಲ್ ಫ್ಲೇಮ್ ಅನ್ನ ನೋಡಬಹುದು. ಒಂದೇನಿರುತ್ತೆ, ಫಸ್ಟ್ ಏನಿರುತ್ತೆ, ಒಂದು ಬ್ಲೂ ಕಲರ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಅದು ಸ್ವಲ್ಪ ಯೆಲ್ಲೋ ವೈಲೆಟ್ ಕಲರ್ ಇರುತ್ತೆ. ಕೆಳಗಡೆ ಬಂದಂಗೆ ಯೆಲ್ಲೋ ಹಾಕೊಂಡಿರುತ್ತೆ. ಹಿಂಗೆ ಬೇರೆ ಬೇರೆ ಝೋನ್ಗಳನ್ನ, ವಲಯಗಳನ್ನ ನೀವು ನೋಡಬಹುದು. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ದ ಫ್ಲೇಮ್. ಓಕೆ,
ಜ್ವಾಲೆ ಅಂತ ಇದೆಯಲ್ಲ, ಈ ಜ್ವಾಲೆಯ ರಚನೆ ಏನು ಅಂತ ನೋಡ್ತೀನಿ. ದ ಔಟರ್ ಮೋಸ್ಟ್ ಝೋನ್ ಇಸ್ ದ ಹಾಟೆಸ್ಟ್ ಅಮೌಂಗ್ ಆಲ್ ದ ಝೋನ್. ಇಟ್ ಈಸ್ ಬ್ಲೂ ಇನ್ ಕಲರ್ ಅಂಡ್ ದಿಸ್ ಇಸ್ ಡ್ಯೂ ಟು ದ ಕಂಪ್ಲೀಟ್ ಕಂಬಷನ್. ಇಟ್ ಈಸ್ ನಾನ್ ಲ್ಯೂಮಿನಸ್ ಪಾರ್ಟ್ ಆಫ್ ದ ಫ್ಲೇಮ್. ಎಲ್ಲಾ ವಲಯಗಳಲ್ಲಿ ಅತ್ಯಂತ ಹೊರಗಿನ ವಲಯದಲ್ಲಿ ಅತ್ಯಂತ ಬಿಸಿಯಾಗಿರುತ್ತೆ. ಇದು ನೀಲಿ ಬಣ್ಣವನ್ನು ಹೊಂದಿರುತ್ತೆ. ಇದು ಸಂಪೂರ್ಣ ದಹನ ಆಗಿರುತ್ತೆ. ಇದು ಜ್ವಾಲೆಯ ಪ್ರಕಾಶಮಾನವಲ್ಲದ ಏನು ಭಾಗವಾಗಿರುತ್ತೆ. ಓಕೆ, ಜ್ವಾಲೆಯ ಪ್ರಕಾಶಮಾನವಲ್ಲದ ಭಾಗ ಆಗಿರುತ್ತೆ ಇದು. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಹಾಟೆಸ್ಟ್ ಪಾರ್ಟ್ ಯಾವ್ದಾಗಿರುತ್ತೆ? ಮೇಲ್ಗಡೆಯ ಪಾರ್ಟ್. ಹೊರಗಡೆಯ ವಲಯ ಏನಾಗಿರುತ್ತೆ? ಇಟ್ ಈಸ್ made up of hottest flame. This is because it react with oxygen and undergo complete combustion. Complete combustion ಆಗಿರುತ್ತೆ. ನಾನ್ ಲ್ಯೂಮಿನಸ್, ಹೊಳಪಲ್ಲದ ಪಾರ್ಟ್ ಆಗಿರುತ್ತೆ ಇದು. ನೆಕ್ಸ್ಟ್, ದ ಮಿಡಲ್ ಝೋನ್ ಆಫ್ ದ ಕ್ಯಾಂಡಲ್ ಫ್ಲೇಮ್ ಈಸ್ ಮಾಡರೇಟ್ಲಿ ಹಾಟ್. ತುಂಬಾ ಬಿಸಿ ಇರೋದಿಲ್ಲ. ಇಟ್ ಈಸ್ ಇನ್ ಯೆಲ್ಲೋ ಕಲರ್ ಅಂಡ್ ಪಾರ್ಷಿಯಲ್ ಕಂಬಷನ್. ಒಂದು ಮೇಣದ ಬತ್ತಿಯಲ್ಲಿ ಮಧ್ಯದ ವಲಯ ಹಳದಿಯಾಗಿರುತ್ತೆ. ಇದು ಇಂಧನದ ಭಾಗಶಃ ದಹನ ಆಗಿರುತ್ತೆ. ಇದು ಜ್ವಾಲೆಯ ಪ್ರಕಾಶಮಾನವಾದ ಭಾಗ. ಇದೇನಾಗುತ್ತೆ? ಹೆಚ್ಚು ಬೆಳಕನ್ನು ಕೊಡುತ್ತೆ. ಯೆಲ್ಲೋ ಕಲರ್ ಇರುತ್ತೆ ಇದು, ಅಲ್ವಾ? ಸೊ ಇದನ್ನ ಏನಂತ ಕರಿತೀವಿ ನಾವು? ಯೂಶುವಲಿ ಪಾರ್ಷಿಯಲ್ ಕಂಬಷನ್ ಪಾರ್ಟ್ ಅಂತ ಕನ್ಸಿಡರ್ ಮಾಡ್ತೀರಾ ನೀವು. ಓಕೆ, ನೆಕ್ಸ್ಟ್, ದ ಇನ್ನರ್ ಮೋಸ್ಟ್ ಝೋನ್ ಆಫ್ ದ ಫ್ಲೇಮ್ ಈಸ್ ದ ಲೀಸ್ಟ್ ಹಾಟ್ ಅಂಡ್ ಇಸ್ ಬ್ಲ್ಯಾಕ್ ಇನ್ ನೇಚರ್. ಕೆಳಗಡೆ, ಲಾಸ್ಟ್ ಕೆಳಗಡೆ ಕಪ್ಪು ಬಣ್ಣ ಉಳಿದಿರುತ್ತಲ್ಲ, ನಿಮ್ಗೆ ಫ್ಲೇಮ್ ಅಲ್ಲಿ ಕಾಣಿಸ್ತಿದೆ. ಎಲ್ಲಾ ಚಿತ್ರಗಳನ್ನ ನಾನು ನಿಮ್ಗೆ ಪಿಕ್ಚರ್ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಸೋ ದಟ್ ನಿಮಗೆ ಇದು ಕನ್ಫ್ಯೂಸ್ ಆಗದೆ ಇರ್ಲಿ ಅಂತ ನಾನು ಪ್ರೊವೈಡ್ ಮಾಡಿರೋದು. ಸೊ ಸುಡದ ಮೇಣದ ಬತ್ತಿಯ ಆವಿಯ ಉಪಸ್ಥಿತಿಯಿಂದ ಏನಾಗುತ್ತೆ? ಈ ತರ ಇನ್ನರ್ ಮೋಸ್ಟ್ ಸೈಟ್ ಅಲ್ಲಿ ಅತ್ಯಂತ ಕಡಿಮೆ ಬಿಸಿಯಾಗಿ ಇರುತ್ತದೆ. ಸ್ಮೋಕ್ ಅಥವಾ ಹೊಗೆ. ಸ್ಮೋಕ್ ಇಸ್ ಎಕ್ಸಾಂಪಲ್ ಆಫ್ ಸಾಲಿಡ್ ಅನ್ಬರ್ನ್ ಪಾರ್ಟಿಕಲ್. ಹೊಗೆ ಅನಿಲ ಹರಡಿರುವುದು ಘನ ಅಥವಾ ಸುಡದ ಕಣಗಳಿಗೆ ಒಂದು ಉದಾಹರಣೆ ಆಗಿದೆ. ದ ಬ್ಲ್ಯಾಕ್ ಕಲರ್ ಆಫ್ ದ ಸ್ಮೋಕ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಬರ್ನ್ಡ್ ಕಾರ್ಬನ್ ಪಾರ್ಟಿಕಲ್ ಇನ್ ದ ಸ್ಮೋಕ್ ಆಗಿರುತ್ತೆ. ಓಕೆ, ಸೊ ಇಲ್ಲೇನಿರುತ್ತೆ? ಇಟ್ ಈಸ್ ಹೊಗೆಯ ಅನಿಲ ಹರಡಿರುವ ಘನ ಅಥವಾ ಸುಡದ ವಸ್ತು ಆಗಿದ್ದು, ಇಲ್ಲಿ ಏನಾಗಿರುತ್ತೆ ಹೇಳಿ? ಸೊ ಇಲ್ಲೆಂತ ಆಗಿರುತ್ತೆ? ಹೊಗೆ ಅಥವಾ ಕಪ್ಪು ಬಣ್ಣದ ಹೊಗೆಯಾಡದ ವಸ್ತು ಆಗಿರುತ್ತೆ ಅಂತ ಹೇಳುತ್ತೆ. ಓಕೆ, ಸೊ ನೆಕ್ಸ್ಟ್, ಟೈಪ್ಸ್ ಆಫ್ ಕಂಬಷನ್. ಓಕೆ, ಈಗ ದಹನ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಆ ಫ್ಯೂಯಲ್ ಅಲ್ಲಿ ಯಾವ್ಯಾವ ಕಲರಿಗೆ ಏನೇನಂತ ಮೀನಿಂಗ್ ಅಂತಾನು ನೋಡಿದ್ವಿ. ಸೊ ಈ ದಹನದಲ್ಲಿ ಎಷ್ಟು ವಿಧಗಳು ಅಂತ ನೀವು ಈಗ ನೋಡ್ಕೊಂಡ್ ಬರ್ತೀರಾ. ಓಕೆ, ಸೊ ದಹನದಲ್ಲಿ ಎಷ್ಟು ವಿಧಗಳಿದಾವೆ ಅಂತ ನಾವು ನೋಡ್ಕೊಂಡ್ ಬರೋಣ. ಓಕೆನಾ? ಸೊ ಫಸ್ಟ್ ಒಂದು ರ್ಯಾಪಿಡ್ ಕಂಬಷನ್, ಕ್ಷಿಪ್ರ ದಹನ ಅಂತ ಕರಿತೀವಿ. ಬ್ರಿಂಗ್ ಅ ಬರ್ನಿಂಗ್ ಮ್ಯಾಚ್ ಸ್ಟಿಕ್ and or a gas lighter near to the gas stove in the kitchen. Turn on the knob and gas stove. What will you observe? Okay, ಒಂದು ಗ್ಯಾಸ್ ಸ್ಟೋವ್ ನ ಬಳಿಗೆ ಬಂದು ನೀವು ಒಂದು ಬೆಂಕಿ ಕಡ್ಡಿ ಅಥವಾ ಗ್ಯಾಸ್ ಲೈಟರ್ ಇರುತ್ತಲ್ಲ, ಅದನ್ನ ತರಬೇಕು. ಸ್ಟವ್ ಹತ್ರ ತಂದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂತ. ಸೊ ವಿ ಫೈಂಡ್ ದಟ್ ಗ್ಯಾಸ್ ಬರ್ನ್ ರ್ಯಾಪಿಡ್ಲಿ, ಅಲ್ವಾ? ಸೊ ಹಿಂಗಾಗೋದ್ರಲ್ಲಿ ಏನಾಗುತ್ತೆ? ಗ್ಯಾಸ್ ಬರ್ನ್ ಆಗುತ್ತೆ. ಸಚ್ ಕಂಬಷನ್ ಇಸ್ ಕಾಲ್ಡ್ ರ್ಯಾಪಿಡ್ ಕಂಬಷನ್. ಇಂತಹ ಕಂಬಷನ್ ಗಳನ್ನೇ ಏನಂತ ಕರಿತೀವಿ ನಾವು? ರ್ಯಾಪಿಡ್ ಕಂಬಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್, ದೇರ್ ಆರ್ ಸಬ್ಸ್ಟೆನ್ಸಸ್ ಲೈಕ್ ಫಾಸ್ಫರಸ್ ವಿಚ್ ಬರ್ನಿಂಗ್ ಏರ್ ಎಟ್ ರೂಮ್ ಟೆಂಪರೇಚರ್. ಕೆಲವೊಂದು ಏನು ಉದಾಹರಣೆ ಅಂದ್ರೆ, ಕೆಲವೊಂದು ಪದಾರ್ಥಗಳು ಉಷ್ಣಾಂಶದಲ್ಲಿ ಗಾಳಿಯಲ್ಲಿ ಉರಿಯುತ್ತೆ ಅಂತ, ರಂಜಕದಂತ ಪದಾರ್ಥಗಳು ಗಾಳಿಯಲ್ಲಿ ಬೇಗ ಉರಿಯುತ್ತೆ, ಕ್ಷಿಪ್ರವಾಗಿ ಉರಿಯುತ್ತೆ, ಬೇಗ ಉರ್ಕೊಳ್ಳುತ್ತೆ. ಹಂಗಾಗಿ ಅದನ್ನ ಕ್ಷಿಪ್ರ ದಹನ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, spontaneous combustion, the type of combustion in which a material is suddenly burst into flame without the application of any apparent cause, called spontaneous combustion ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ
ಯಾವುದೇ ಸ್ಪಷ್ಟ ಕಾರಣ ಇಲ್ಲದೆ ಒಂದು ವಸ್ತುವು ಹಠಾತ್ತನೆ ಬೆಂಕಿ ಹಿಡ್ಕೊಂಡ್ರೆ ಸಿಡಿಯುವ ದಹನ ಕ್ರಿಯೆಯನ್ನ ಸ್ವಯಂ ಪ್ರೇರಿತ ದಹನ ಕ್ರಿಯೆ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಕ್ರಿಯೆಯಲ್ಲಿ ರೂಪುಗೊಂಡಾಗ ದೊಡ್ಡ ಪ್ರಮಾಣದ ಅನಿಲ ಬಿಡುಗಡೆ ಆಗುತ್ತೆ ಅಲ್ವಾ. ಸೊ ಎಕ್ಸ್ಪ್ಲೋಸಿವ್ ಅಂತ ಹೇಳ್ತೀವಲ್ವಾ. ಕೆಲವೊಮ್ಮೆ ತಾನಾಗೆ ಸ್ಫೋಟ ಆಗಿರುತ್ತೆ. ಆ ಸ್ಫೋಟ ಕ್ರ್ಯಾಕರ್ಗಳು ಎಲ್ಲ ಏನಾಗುತ್ತೆ ಹೇಳಿ, ಸಡನ್ ಆಗಿ ನಾವು ಏನ್ ಮಾಡ್ಬೇಕು ಅಂತಿಲ್ಲ, ತುಂಬಾ ಬೇಗ ಬರ್ಸ್ಟ್ ಆದ್ರೆ ಅವು ಕ್ರ್ಯಾಕರ್ಗಳ ಮೇಲೆ ಒತ್ತಡ ಹಿಡಿದ್ರು ಅವು ಬರ್ಸ್ಟ್ ಆಗ್ಬಿಡ್ತವೆ. ಅಂತದನ್ನ ಏನಂತೀವಿ, ಸ್ಪಾಂಟೇನಿಯಸ್ ಕಂಬಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಫೈರ್ ಎಸ್ಟಿಂಗ್ವಿಷರ್. ಓಕೆ, ಇದು ಎಲ್ಲ ಕಡೆಗಳಲ್ಲಿ ಇರುತ್ತೆ ಅಲ್ವಾ. ಸೊ ಫೈರ್ ಕಂಟ್ರೋಲ್ ಅಥವಾ ಅಗ್ನಿಶಾಮಕ ದಳ ಅಂತ ಕರಿತೀವಿ. ಈ ಅಗ್ನಿಶಾಮಕ ದಳಕ್ಕೆ ಯಾಕೆ ಇಷ್ಟು ವ್ಯಾಲ್ಯೂ ಅಂತ ಹೇಳಿ, ಯಾವಾಗ ಬೆಂಕಿಯ ಅವಘಡಗಳಾಗುತ್ತೋ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಈ ಅಗ್ನಿಶಾಮಕ ದಳ ಹೆಚ್ಚು 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 ಕಡೆ ಏನಾಗುತ್ತೆ, ಅಪ್ಲಿಕೇಬಲ್ ಆಗಿರುತ್ತೆ, ಎಲ್ಲ ಕಡೆ ಹೋಗುತ್ತೆ. ಇದು ಫೈರ್ ಕ್ಯಾನ್ ಬಿ ಕಂಟ್ರೋಲ್ ಬೈ ರಿಮೂವಿಂಗ್ ಎನಿ ಆರ್ ಆಲ್ ಆಫ್ ಫ್ಯಾಕ್ಟರ್ ಆಫ್ ಕಂಬಷನ್. ನಾವಲ್ಲಿ ಒಂದು ಟ್ರಯಾಂಗಲ್ ಅನ್ನು ನೋಡಿದ್ವಿ, ಒಂದು ಫೈರ್, ಇನ್ನೊಂದು ಫ್ಯೂಯಲ್, ಇನ್ನೊಂದು ಆಕ್ಸಿಜನ್ ಅಲ್ವಾ. ಸೊ ಇವ್ ಮೂರನ್ನು ನಾವು ಸ್ವಲ್ಪ ತೆಗೆದಾಗ ಇಂಧನ, ಆಮ್ಲಜನಕ ಮತ್ತೇನು ಹೇಳಿ ತಾಪಮಾನ, ಟೆಂಪರೇಚರ್, ಇದು ಮೂರನ್ನು ನೀವು ಕಡಿಮೆ ಮಾಡುವ ಮೂಲಕ ಏನ್ ಮಾಡ್ತೀರಿ, ಬೆಂಕಿಯನ್ನ ನೀವು ನಿಯಂತ್ರಣ ಮಾಡ್ತೀರಿ. ಅರ್ಥ ಆಗ್ತಿದ್ಯಾ. ಸೊ ಬೆಂಕಿಯನ್ನ ನೀವು ನಿಯಂತ್ರಣ ಮಾಡ್ಕೊಂಡು ಹೋಗ್ತೀರಾ. ಸೊ ಯಾಕೆ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ನೀವು ನೋಡಿರ್ಬೋದು. ಯಾಕೆಂದ್ರೆ ಒಂದ್ ಕಡೆ ತುಂಬಾ ಬೆಂಕಿ ಹತ್ತಿ ಉರಿತಿದೆ. ಈಗ ಕೆಲವು ಕಡೆ ಕಾಡ್ಗಿಚ್ಚಿರುತ್ತೆ ನೋಡಿ, ಬೇಸಿಗೆ ಟೈಮಲ್ಲಿ ದೊಡ್ಡ ದೊಡ್ಡ ಅಭಯಾರಣ್ಯಗಳಲ್ಲಿ ಇರ್ಬೋದು ಅಥವಾ ಕಾಡುಗಳಲ್ಲಿ ಬೆಂಕಿ ತಗುಲಬಿಡುತ್ತೆ. ಅಲ್ಲಿ ಯಾರು ಹೋಗಿ ಬೆಂಕಿ ಹಚ್ಚಿರಲ್ಲ. ಸೂರ್ಯನ ಬೆಳಕಿಗೆ ಕಾದ್ ಏನಾಗಿರುತ್ತೆ ಹೇಳಿ, ದಹನ ಕ್ರಿಯೆ ಆಗ್ಬಿಡುತ್ತೆ. ಅವಾಗ ಸಾವಿರಾರು ಜೀವಿಗಳು ಸಾಯ್ತವೆ, ಸಾವಿರಾರು ಮರಗಳು ಸುಟ್ಟು ಹೋಗಿರ್ತವೆ. ಅಂಥ ಸಮಯದಲ್ಲಿ ಈ ಅಗ್ನಿಶಾಮಕ ನಿಯಂತ್ರಣ ಏನಿರುತ್ತೆ ಅತಿ ಅವಶ್ಯಕ. ಪ್ರತಿಯೊಂದು, ಈಗ ನಾವು ನೋಡಿರ್ತೀವಿ ಇಂಥ ಪೆಟ್ಟಿಗೆಯನ್ನ ನೀವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ತೀರ. ಯಾಕೆ ಹೇಳಿ ನೋಡೋಣ. ಯಾಕೆಂದ್ರೆ ಇಂಥ ಪೆಟ್ಟಿಗೆಗಳಿದಾವಲ್ಲ, ಸೊ ಇವು ಏನ್ ಮಾಡ್ತವೆ ಅಂದ್ರೆ, ಇವುಗಳಿಂದ ಇರುವಂತಹ ಏನು ಹಾರ್ಡ್ ವಾಟರ್ ಇರ್ತಾರೆ, ಇದು ಏನ್ ಮಾಡುತ್ತೆ, ಎಲ್ಲ ಈ ಮೂರನ್ನು ಆಕ್ಸಿಜನ್ ಸಪ್ಲೈಯನ್ನ ಕಡಿಮೆ ಮಾಡ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ದಹನ ಕ್ರಿಯೆ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ಫೈರ್ ಎಕ್ಸ್ಟಿಂಗ್ವಿಷರ್ ಇಸ್ ಅ ಡಿವೈಸ್ ಯೂಸ್ಡ್ ಬೈ ದ ಫೈರ್ ಬ್ರಿಗೇಡ್ ಟು ಕಂಟ್ರೋಲ್ ದ ಫೈರ್. ಯಾವ್ದ್ರಿಂದ, ಅಗ್ನಿಶಾಮಕ ದಳ ಬೆಂಕಿಯನ್ನ ನಿಯಂತ್ರಿಸಲು ಬಳಸುವಂತಹ ಸಾಧಕ ಆಗಿರುತ್ತೆ. ದ ರೋಲ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್ ಈಸ್ ಟು ಕಟ್ ಆಫ್ ದ ಸಪ್ಲೈ ಆಫ್ ಆಕ್ಸಿಜನ್ ಆರ್ ಬ್ರಿಂಗ್ ಡೌನ್ ದ ಟೆಂಪರೇಚರ್ ಆಫ್ ದ ಫ್ಯೂಯಲ್ ಆರ್ ಬೋತ್. ಓಕೆ, ಆಮ್ಲಜನಕದ ಪೂರೈಕೆಯನ್ನ ಕಡಿತಗೊಳಿಸುವುದು ಮತ್ತೆ ಇಂಧನದ ತಾಪಮಾನವನ್ನು ಕಡಿಮೆ ಮಾಡುವುದರ ಮೂಲಕ, ಅಥವಾ ಎರಡು ಅಗ್ನಿಶಾಮಕ ದಳದ ಪಾತ್ರ ಆಗಿರುತ್ತದೆ. ಓಕೆನಾ. ಸೊ ಹೀಗೇನಾಗುತ್ತೆ, ಈ ಒಂದು ಅಗ್ನಿಶಾಮಕ ಯಂತ್ರವನ್ನ ಬಳಸ್ತಾರೆ ಅಲ್ವಾ. ಓಕೆ, ಐಡಿಯಲ್ ಫ್ಯೂಯಲ್, ಆದರ್ಶ ಇಂಧನ ಅಂತ ಒಂದು ನಾವು ನಮ್ಮ ಪ್ರಕಾರ ಒಂದು ಮ್ಯಾಪಿಂಗ್ ಅನ್ನ ಹಾಕೊಂಡಿದೀವಿ. ಏನಾಗಿರುತ್ತೆ ಐಡಿಯಲ್ ಫ್ಯೂಯಲ್, ಫಸ್ಟ್ ಒನ್, ಬೆಲೆ ಏರಿಕೆ ಬಿಸಿ ಎಲ್ಲರಿಗೂ ತಾಗ್ತಿದೆ ಅಲ್ವಾ. ಫಸ್ಟ್ ಏನಿರ್ಬೇಕು, ಚೀಪ್ ಆಗಿರ್ಬೇಕು ಅಂತ. ಓಕೆ, ಚೀಪ್ ಆಗಿರ್ಬೇಕು, ಈಸಿಲಿ ಅವೈಲೇಬಲ್ ಇರಬೇಕು, ಮತ್ತೆ ರೆಡಿಲಿ ಕಂಬಸ್ಟೇಬಲ್, ಸುಲಭವಾಗಿ ದಹಿಸುವಂಥದ್ದು. ಇದು ಮೂರು ಕ್ವಾಲಿಟಿ ಇರ್ಬೇಕು ಅಂತ ಫಸ್ಟ್ ಹೇಳ್ಬಿಡುತ್ತದು. ಈಸಿಯಾಗಿ ಸಿಗ್ಬೇಕು, ಅಗ್ಗದಲ್ಲಿ ಇರ್ಬೇಕು, ಈಸಿಯಾಗಿ ಸಿಗ್ಲೂಬೇಕು, ಈಸಿಯಾಗಿ ಬೆಂಕಿನ ಹೊತ್ಕೋಬೇಕು, ಇದು ಮೂರು ಇರ್ಬೇಕು. ಇಟ್ ಹ್ಯಾಸ್ ಅ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ, ಇದು ಹೆಚ್ಚಿನ ಕ್ಯಾಲೋರಿಫಿಕ್ ವ್ಯಾಲ್ಯೂವನ್ನ ಹೊಂದಿರಬೇಕು. ಇಟ್ ಡಸಂಟ್ ಪ್ರೊಡ್ಯೂಸ್ ಅ ಹಾರ್ಮ್ಫುಲ್ ಗ್ಯಾಸ್ ಆರ್ ರೆಸಿಡ್ಯೂ ಟು ದ್ಯಾಟ್ ಪೊಲ್ಯೂಟ್ ದ ಎನ್ವಿರಾನ್ಮೆಂಟ್. ಇದು ಪರಿಸರಕ್ಕೆ ಕಲುಷಿತಗೊಳಿಸುವಂತಹ ಹಾನಿಕಾರಕ ಅನಿಲಗಳಿರಬಹುದು ಅಥವಾ ಇಂಧನಗಳನ್ನ ಇನ್ಯಾವುದನ್ನು ಏನು ಉತ್ಪಾದನೆ ಮಾಡಬಾರದು. ಅನಿಲಗಳನ್ನ ಅಥವಾ ಕಲುಷಿತಗೊಳಿಸುವಂತಹ ವಸ್ತುಗಳನ್ನ ಉತ್ಪಾದನೆ ಮಾಡೋದಿಲ್ಲ. ಅದನ್ನೇ ಏನಂತ ಕರಿತೀನಿ ನಾನು, ಆದರ್ಶ ಇಂಧನ, ಐಡಿಯಲ್ ಫ್ಯೂಯಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಹೇಳಿದೆ ಅಲ್ವಾ ನಾನು. ಸೊ ಹಂಗಂದ್ರೆ ಏನು, ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ಪ್ರೊಡ್ಯೂಸ್ಡ್ ಆನ್ ದ ಕಂಪ್ಲೀಟ್ ಕಂಬಷನ್ ಆಫ್ 1 kg ಆಫ್ ದ ಫ್ಯೂಯಲ್ ಈಸ್ ಕಾಲ್ಡ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಏನಂತ ಕರಿತೀವಿ, 1 kg ಫ್ಯೂಯಲ್ ಅನ್ನ ನೀವು ಸಂಪೂರ್ಣ ದಹನ ಮಾಡಿದಾಗ ಉತ್ಪತ್ತಿಯಾಗುವಂತ ಶಕ್ತಿಯ ಪ್ರಮಾಣದಿಂದ ಅದನ್ನ ಕ್ಯಾಲೋರಿಫಿಕ್ ಮೌಲ್ಯ ಅಂತ ಕರಿತೀವಿ. ಓಕೆ, ದ ಎಫಿಷಿಯನ್ಸಿ ಇಸ್ ದ ಪ್ರಪೋರ್ಷನ್ ಆಫ್ ದ ಎನರ್ಜಿ ರಿಲೀಸ್ಡ್ ಬೈ ದ ಫ್ಯೂಯಲ್ ಅ ಕಂಬಷನ್ ಪ್ರಾಸೆಸ್ ವಿಚ್ ಈಸ್ ಕನ್ವರ್ಟೆಡ್ ಇನ್ ಟು ಯೂಸ್ಫುಲ್ ವರ್ಕ್ ಅಂತ ಕರಿತೀವಿ ಅಲ್ವಾ. ಸೊ ಏನು,
ಸೊ ಇಲ್ಲಿ ಏನಾಗುತ್ತೆ, ದಕ್ಷತೆ ಅನ್ನೋದು ಯಾವ್ದ್ರ ಮೇಲೆ, ದಹನದ ಪ್ರತಿಕ್ರಿಯೆಯಿಂದ ಎಷ್ಟು ಶಕ್ತಿಯ ಅನುಪಾತವಾಗಿದ್ದು ಅದು ಉಪಯುಕ್ತ ಕೆಲಸವಾಗಿ ಅದನ್ನು ನಾವು ಕನ್ವರ್ಟ್ ಮಾಡಬಹುದು ಅನ್ನೋದನ್ನ ಕ್ಯಾಲೋರಿಫಿಕ್ ಮೌಲ್ಯ ಅಂತ, ಅದರ ದಕ್ಷತೆ ನೇರ ಅನುಪಾತದಲ್ಲಿ ಇರುತ್ತೆ. ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಎಫಿಷಿಯನ್ಸಿ. ಅದು ಏನಾಗಿರುತ್ತೆ, ಕ್ಯಾಲೋರಿಫಿಕ್ ಮೌಲ್ಯರು ಅದರ ದಕ್ಷತೆಗೆ ನೇರ ಅನುಪಾತದಲ್ಲಿ ಇರುತ್ತದೆ. ಸೊ ಇದರ ಮೌಲ್ಯ ಕಡಿಮೆ ಆಗಿದ್ರೆ ದಕ್ಷತೆ ಕೂಡ ಕಡಿಮೆ ಇರುತ್ತಿದೆ. ಓಕೆ, ಪೊಲ್ಯೂಷನ್ ಅಂತ ಕರಿತೀವಿ. ಈ ಫ್ಯೂಯಲ್ ಅನ್ನ ಬರ್ನ್ ಮಾಡೋದ್ರಿಂದ ನಮಗೇನಾಗುತ್ತೆ, ಪೊಲ್ಯೂಷನ್ ಅಥವಾ ಮಾಲಿನ್ಯ ಆಗುತ್ತೆ. ದ ಬರ್ನಿಂಗ್ ಆಫ್ ಫ್ಯೂಯಲ್ಸ್ ಲೈಕ್ ವುಡ್, ಕೋಲ್, ಪೆಟ್ರೋಲಿಯಂ ಪ್ರೊಡ್ಯೂಸಸ್ ಆರ್ ರಿಲೀಸ್ ಅನ್ಬರ್ನ್ಡ್ ಕಾರ್ಬನ್ ಪಾರ್ಟಿಕಲ್ಸ್ ಇನ್ ದ ಏರ್ ವಿಚ್ ಕಾಸಸ್ ರೆಸ್ಪಿರೇಟರಿ ಪ್ರಾಬ್ಲಮ್. ಪೆಟ್ರೋಲಿಯಂ ಉತ್ಪನ್ನಗಳಂತಹ ಇಂಧನಗಳನ್ನ ಸುಡುವುದರಿಂದ ಗಾಳಿಯಲ್ಲಿ ಸುಡದ ಇಂಗಾಲದ ಸಣ್ಣ ಸಣ್ಣ ಕಣಗಳು ಉತ್ಪತ್ತಿಯಾಗುತ್ತೆ. ಈ ಕಣಗಳು ಯಾವ್ಯಾವ್ದು ಅಂತ ನೋಡೋಣವಾ. ಸೊ ಈ ಕಣಗಳು ಯಾವ್ಯಾವ್ದು ಅಂದ್ರೆ, ಒಂದು ಕಾರ್ಬನ್ ಮೋನೋಆಕ್ಸೈಡ್ ಇರ್ಬೋದು, ನೈಟ್ರೋಜನ್ ಆಕ್ಸೈಡ್ ಇರ್ಬೋದು. ನೀವು ಚಿತ್ರದಲ್ಲಿ ಕಾಣಿಸ್ತಿರುವಂತೆ ಬೇರೆ ಬೇರೆ ಅನ್ಬರ್ನ್ಡ್ ಪಾರ್ಟಿಕಲ್ ಕಾರ್ಬನ್ನಿನ ಬೇರೆ ಬೇರೆ ಉಪ ಉತ್ಪನ್ನಗಳು ಬಿಡುಗಡೆ ಆಗುತ್ತೆ. ಇದು ನಮ್ಗೆ ರೆಸ್ಪಿರೇಟರಿ ಇಶ್ಯೂ ಅನ್ನ ಮಾಡುತ್ತೆ ಅಂತ. ದ ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫ್ಯೂಯಲ್ಸ್ ಪ್ರೊಡ್ಯೂಸಸ್ ಅ ವೆರಿ ಪಾಯ್ಸನಸ್ ಗ್ಯಾಸ್ ಕಾಲ್ಡ್ ಕಾರ್ಬನ್ ಮೊನಾಕ್ಸೈಡ್. ಯಾಕೆ? ಓಕೆ, ಸೊ ಇಲ್ಲಿ ನಮ್ಮ ಹತ್ರ ಎರಡು ಇದೆ ಅಂತ ಅಂದ್ಕೊಳ್ಳೋಣ. ಒಂದು CO, ಇನ್ನೊಂದು CO2. ಈ ಎರಡು ಇದ್ದಾಗ ಎಫಿನಿಟಿ ಟುವರ್ಡ್ಸ್, ನಮ್ಮ ಹತ್ರ ಒಂದು ಹಿಮೋಗ್ಲೋಬಿನ್ ಅಂತ ಇದೆ ಅಲ್ವಾ. ಸೊ ಈ ಹಿಮೋಗ್ಲೋಬಿನಿಗೆ ಯಾವ್ದ್ರ ಮೇಲೆ ಎಫಿನಿಟಿ ಇದೆ ಹೇಳಿ? ಕಾರ್ಬನ್ ಮೊನಾಕ್ಸೈಡ್ ಮೇಲೆ ಎಫಿನಿಟಿ ಇದೆ. ಸೊ ಯಾವಾಗ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಆಕ್ಸಿಜನ್ ಇಬ್ರು ನಿಂತ್ಕೊಂಡಿದ್ರೆ ಹಿಮೋಗ್ಲೋಬಿನ್ ಯಾರನ್ನ ಕರೀತಾರೆ ಬಾಬಾ ಅಂತ? ಕಾರ್ಬನ್ ಮೊನಾಕ್ಸೈಡ್ ಅನ್ನ ಬನ್ನಿ ಅಂತ ಕರೀತಾರೆ. ಸೊ ಇಲ್ಲಿ ಏನಾಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಅನ್ನ ಕರೆದಾಗ ಆಕ್ಸಿಜನ್ ಈಸ್ ದ ಆಕ್ಸಿಜನ್ ಕ್ಯಾರಿಯರ್ ಆಗಿರುತ್ತೆ ಹಿಮೋಗ್ಲೋಬಿನ್ ಥ್ರೂಔಟ್ ದ ಬಾಡಿ. ಓಕೆ, ಹಿಮೋಗ್ಲೋಬಿನ್ ಕೆಲಸ ಅದು. ಯಾವಾಗ ಕಾರ್ಬನ್ ಮೊನಾಕ್ಸೈಡ್ ಬಂತು ಅದೇನ್ ಮಾಡುತ್ತೆ, ಆ ಆಕ್ಸಿಜನ್ ಕ್ಯಾರಿ ಮಾಡೋದನ್ನ ಸ್ಟಾಪ್ ಮಾಡ್ಬಿಡುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ನಮ್ಮ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ತರ ದಹನ ಆಗುವಾಗ ಅತ್ಯಂತ ವಿಷಕಾರಿ ಅನಿಲವನ್ನು ಉತ್ಪಾದನೆಯಾಗಿರುತ್ತದಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಬರ್ನಿಂಗ್ ಆಫ್ ಫ್ಯೂಯಲ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ಟು ದ ಏರ್ ಇನ್ ದ ಎನ್ವಿರಾನ್ಮೆಂಟ್ ವಿಚ್ ಕಾಸ್ ಗ್ಲೋಬಲ್ ವಾರ್ಮಿಂಗ್. ಇದೇನ್ ಮಾಡುತ್ತೆ, ಕೆಲವು ಈ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆದ್ರೆ ಸಮ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಇರ್ಬೋದು, UV ಇರ್ಬೋದು, ಅಥವಾ IR ಇರ್ಬೋದು, ಹಿಂಗೆ ಏನೇನು ರೇಡಿಯೇಷನ್ಗಳು ಭೂಮಿಗೆ ಏನ್ ಬರ್ತಿದ್ವಲ್ಲ, ಓಝೋನ್ ಏನ್ ಮಾಡುತ್ತೆ ಹೇಳಿ, ಎಲ್ಲವನ್ನ ಫಿಲ್ಟರ್ ಮಾಡಿ ಏನ್ ಮಾಡುತ್ತೆ ಹೇಳಿ, ಅವು ರಿಫ್ಲೆಕ್ಟ್ ಆಗಿ ವಾಪಸ್ ಇದಕ್ಕೆ ಹೋಗ್ತಿತ್ತು. ಓಕೆ, ಇಲ್ಲಿ ಏನಾಗುತ್ತೆ, ಆ ರಿಫ್ಲೆಕ್ಟ್ ಆಗಿರೋದನ್ನ ಒಳಗಡೆನೆ ಟ್ರ್ಯಾಪ್ ಮಾಡ್ಬಿಡುತ್ತೆ ಕಾರ್ಬನ್ ಡೈಆಕ್ಸೈಡ್, CCl4 ಎಲ್ಲ. ಅವಾಗ ಏನಾಗುತ್ತೆ, ಭೂಮಿಯಲ್ಲಿ ಏನು ರೇಡಿಯೇಷನ್ಗಳು ಹಂಗೆ ಉಳ್ಕೊಂಡ್ಬಿಡುತ್ತೆ. ಈ ವಿಷದ ರೇಡಿಯೇಷನ್ಗಳೇನಿದೆಯಲ್ಲ ಇವು ಜಾಗತಿಕ ತಾಪಮಾನವನ್ನು ಹೆಚ್ಚು ಮಾಡುತ್ತವೆ. ಈಗ ಆಲ್ರೆಡಿ ನಮ್ಗೆ ಯಾವ್ದೋ ಕಾಲದಲ್ಲಿ ಮಳೆ, ಯಾವ್ದೋ ಕಾಲದಲ್ಲಿ ಬಿಸಿಲು, ಯಾವ್ದೋ ಕಾಲದಲ್ಲಿ ಚಳಿ ಆಗ್ತಾ ಇರೋದು ಈ ಗ್ಲೋಬಲ್ ವಾರ್ಮಿಂಗ್ ಇಂದ. ಯಾವ್ದ್ರಿಂದ ಹೇಳಿ? ಹಸಿರು ಮನೆ ಪರಿಣಾಮ, ಅದರಿಂದ ಆಗ್ತಿರೋದು, ಗ್ರೀನ್ ಹೌಸ್ ಎಫೆಕ್ಟ್ ಇಂದ ಆಗ್ತಿದೆ ಅಲ್ವಾ. ಸೊ ಈಗೇನಾಗುತ್ತೆ, ನಮಗೆ ಅನ್ಬರ್ನ್ಡ್ ಕಾರ್ಬನ್ ಪಾರ್ಟಿಕಲ್, ಏನ್ ಸುಡದ ಕಾರ್ಬನ್ ಪಾರ್ಟಿಕಲ್ ಇದೆಯಲ್ಲ, ಇದರಿಂದ ಉಸಿರಾಟಕ್ಕೆ ತುಂಬಾ ತೊಂದರೆ ಆಗುತ್ತೆ ನಮ್ಗೆ. ಓಕೆ, ಕಾರ್ಬನ್ ಮೊನಾಕ್ಸೈಡ್ ಎಮಿಷನ್. ಕಾರ್ಬನ್ ಮೊನಾಕ್ಸೈಡ್ ಈಸ್ ಅ ಪಾಯ್ಸನಸ್ ಗ್ಯಾಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಇನ್ಕಂಪ್ಲೀಟ್ ಕಂಬಷನ್ ಆಫ್ ದ ಫ್ಯೂಯಲ್. ಏನ್ ಮಾಡುತ್ತೆ, ಈ ಇಂಗಾಲದ ಮೊನಾಕ್ಸೈಡ್ ಒಂದು ವಿಷಕಾರಿ ಅನಿಲ ಆಗಿದ್ದು ಇದು ಇಂಧನಗಳ ಅಪೂರ್ಣ ದಹನದಿಂದ ಉತ್ಪತ್ತಿ ಆಗುತ್ತೆ. ಸೊ ಮುಚ್ಚಿದ ಕೋಣೆಯಲ್ಲಿ ಕಲ್ಲಿದ್ದೆಲ್ಲ ಸುಡ್ತಾರೆ, ಅಥವಾ ಅವಾಗ ಇಂಗಾಲದ ಮೊನಾಕ್ಸೈಡ್ ಉತ್ಪತ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಆ ಕೋಣೆಯಲ್ಲಿ ಮುಳುಗಿರುವಂತಹ ಜನರನ್ನ ಇದು ಕೊಲ್ಲಬಹುದು. ಯಾಕೆಂದ್ರೆ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ. ಹಿಮೋಗ್ಲೋಬಿನ್ ಜೊತೆಗೆಲ್ಲ ಕಾರ್ಬನ್ ಮೊನಾಕ್ಸೈಡ್ ಏನ್ ಮಾಡ್ತಾ ಇರುತ್ತೆ ಹೇಳಿ, ಕಾರ್ಬನ್ ಮೊನಾಕ್ಸೈಡ್ ಬಾಂಡಿಂಗ್ ಮಾಡಿ 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 ಆಕ್ಸಿಜನ್ ಸಪ್ಲೈ ಆಗದ ನಿಲ್ಸಿ ಉಸಿರಾಟಕ್ಕೆ ತೊಂದರೆ ಆಗ್ಬಿಡುತ್ತೆ. ಓಕೆ, ಆ ಸಫೋಕೇಶನ್ ಇಂದಾನೇ ಜನ ಸಾಯ್ತಾರೆ ಅಂತ. ಓಕೆ, ಗ್ಲೋಬಲ್ ವಾರ್ಮಿಂಗ್ ಇದ್ರ ಬಗ್ಗೆ ನಾವು ಮಾತಾಡಿರ್ತೀವಿ. ದ ರೈಸ್ ಇನ್ ದ ಎವರೇಜ್ ಟೆಂಪರೇಚರ್ ಆಫ್ ದ ಅರ್ತ್ ಅಟ್ಮಾಸ್ಫಿಯರ್ ಡ್ಯೂ ಟು ದ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆನ್ ದ ಕಂಬಷನ್ ಆಫ್ ದ ಫ್ಯೂಯಲ್. ಓಕೆ, ಸೊ ಇದರಿಂದ ಏನಾಗುತ್ತೆ, ಸೊ ಜಾಗತಿಕ ತಾಪಮಾನದಲ್ಲಿ ಏರಿಕೆ ಆದ್ರೆ 2 ಧ್ರುವೀಯ ಬಿಂದುಗಳಲ್ಲಿರುವಂತಹ ಮಂಜುಗಡ್ಡೆ ಕರಗುತ್ತೆ. ಸೊ ಇದರಿಂದ ಅಸಹಜ ಮಳೆ, ಅಸಹಜ ಉಷ್ಣತೆಯಲ್ಲಿ ಹೆಚ್ಚಾಗೋದು ಇದೆಲ್ಲ ಆಗುತ್ತೆ ಅಂತ.
ಸೊ ಈ ಗ್ಲೋಬಲ್ ವಾರ್ಮಿಂಗ್ ಇದೆಯಲ್ಲ, ಇದು ಯಾಕೆ ಆಗ್ತಿದೆ ಅಂದ್ರೆ, ದಿಸ್ ಈಸ್ ಬಿಕಾಸ್ ಆಫ್ ರೈಸ್ ಇನ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಿದೆ. ಇಂಧನಗಳನ್ನೇ ಜಾಸ್ತಿ ಬಳಸ್ತಾ ಇದ್ದೀವಿ ನಾವು. ಓಕೆ, ಇನ್ನು ಆಸಿಡ್ ರೈನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ದ ಆಸಿಡ್ ರೈನ್ಸ್ ಆರ್ ಕಾಸ್ಡ್ ಬೈ ದ ಎಮಿಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಅಂಡ್ ನೈಟ್ರೋಜನ್ ಆಕ್ಸೈಡ್ ವಿಚ್ ರಿಯಾಕ್ಟ್ಸ್ ವಿತ್ ದ ವಾಟರ್ ಮಾಲಿಕ್ಯೂಲ್ ಇನ್ ದ ಅಟ್ಮಾಸ್ಫಿಯರ್ ಟು ಪ್ರೊಡ್ಯೂಸ್ ಆಸಿಡ್. ಸೊ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳ ಹೊರಸೂಸುವಿಕೆಯಿಂದ ಆಮ್ಲ ಮಳೆ ಉಂಟಾಗುತ್ತೆ. ಇದು ವಾತಾವರಣದಲ್ಲಿನ ನೀರಿನ ಅಣುಗಳ ಜೊತೆ ಪ್ರತಿಕ್ರಿಯಿಸಿ ಆಮ್ಲವನ್ನ ಉತ್ಪಾದಿಸುತ್ತೆ. ಏನ್ ಮಾಡುತ್ತೆ ಹೇಳಿ? ಈ ಆಮ್ಲ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಏನ್ ಬಂದಿರುತ್ತೆ, ಇವು ಎರಡು ಏನು ಆ ಮಂಜಿನ ಜೊತೆಗೆ ಸೇರಿ ಆಮ್ಲವನ್ನ ಉತ್ಪಾದನೆ ಮಾಡುತ್ತೆ. ಆ ಆಮ್ಲ ಉತ್ಪಾದನೆ ಆಗೋದ್ರಿಂದ ಏನಾಗುತ್ತೆ? ಜಲಚರಗಳಿಗೆ ಕಷ್ಟ, ಸಸ್ಯದ ಬೆಳವಣಿಗೆ ಕುಂಠಿತ ಆಗುತ್ತೆ, ಭೂಮಿಯ ಮೇಲಿರುವಂತಹ ಮಣ್ಣು ಏನಾಗುತ್ತೆ ಹೇಳಿ? ಆಸಿಡಿಫೈಡ್ ಆಗುತ್ತೆ, ಮೂಲ ಸೌಕರ್ಯಗಳಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಓಕೆ, ಪರಿಣಾಮವನ್ನ ಬೀರುತ್ತೆ. ಓಕೆ, ಸೊ CNG ಕ್ಲಿಯರ್ ಫ್ಯೂಯಲ್ ಕಡೆಗೆ ಹೋಗೋಣ, ಅಥವಾ ಫ್ಯೂಯಲ್ ಲೆಸ್ ಏನಿದೆಯಲ್ಲ ಆ ಕಡೆ ಹೋಗೋಣ ಅಂತ ನೋಡ್ತಿದೀವಿ ನಾವು ಅಲ್ವಾ. ಸೈಕಲ್ಗಳನ್ನು ಬಳಸಿ ಅಂತಾರೆ. ಓಕೆ, ಎಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಎಲೆಕ್ಟ್ರಿಕಲ್ ವಾಹನಗಳನ್ನ ಬಳಸ್ತಾ ಇದ್ದೀವಿ. ಕಾರಣ ಏನಂದ್ರೆ ಎನ್ವಿರಾನ್ಮೆಂಟ್ ಹಾರ್ಮ್ ಆಗಬಾರ್ದು ಅಂತ. ದ ಯೂಸ್ ಆಫ್ ಡೀಸೆಲ್ ಅಂಡ್ ಪೆಟ್ರೋಲ್ ಆಸ್ ಅ ಫ್ಯೂಯಲ್ ಇನ್ ಆಟೋಮೊಬೈಲ್ಸ್ ಈಸ್ ಬೀಂಗ್ ರೀಪ್ಲೇಸ್ಡ್ ಬೈ CNG, compressed natural gas, because it is less polluting and cleaner fuel. ಏನಾಗಿರುತ್ತೆ? ಇಂಧನದ ಡೀಸೆಲ್ ಮತ್ತೆ ಪೆಟ್ರೋಲ್ ಬಳಕೆಯನ್ನ CNG ಅಂತ ಕರಿತೀವಿ. ಸಂಕುಚಿತ ನೈಸರ್ಗಿಕ ಅನಿಲದಿಂದ ನಮ್ಗೇನಾಗತ್ತೆ? ತಕ್ಕ ಮಟ್ಟಿಗೆ ನಾನು ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತಹ ಏನು ಪೊಲ್ಯೂಷನ್ ಮಾಡೋದನ್ನ ಏನ್ ಮಾಡಬಹುದು? ಅದನ್ನ ಏನು ಅದನ್ನ ನಾವೇನ್ ಮಾಡ್ತೀವಿ ಹೇಳಿ? ತಕ್ಕ ಮಟ್ಟಿಗೆ ನಾವು ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬಹುದು. ಓಕೆ, ಸೊ ಇದೆಲ್ಲದ್ರಿಂದ ನೀವು ಏನನ್ನ ಸ್ಟಡಿ ಮಾಡಿದ್ರಿ ಅಂದ್ರೆ, ಇದರಿಂದ ನಿಮ್ಗೆ ಏನ್ ಗೊತ್ತಾಯ್ತು? ಇಡೀ ಚಾಪ್ಟರ್ ನ ನೋಡಿದಾಗ ನಾವು ಕಂಬಷನ್ ಅಂದ್ರೆ ಏನು, ದಹನಗಾಗುವಂತ ವಸ್ತುಗಳು ಯಾವ್ಯಾವ್ದು, ದಹನಕಾರಿ ಹೌದೋ ಅಲ್ವೋ ಅವೆಲ್ಲವನ್ನ ನೀವು ಸ್ಟಡಿ ಮಾಡಿದಾಗ ನಿಮ್ಗೇನ್ ಗೊತ್ತಾಯ್ತು? ಝೋನ್ಗಳು ಯಾವ್ದು, ಯಾವ ಝೋನ್ ಅಲ್ಲಿ ಯಾವ ತರದ ಫ್ಲೇಮ್ ಬರುತ್ತೆ, ಟೆಂಪರೇಚರ್ ಯಾವುದು, ಕ್ಯಾಲರಿಫಿಕ್ ವ್ಯಾಲ್ಯೂ ಅಂದ್ರೆ ಯಾವ್ದು. ಯಾಕೆಂದ್ರೆ ನಾಳಿನ ಒಂದು MCQ ಸೆಷನ್ ಅಲ್ಲಿ ನಾವು ಕ್ಯಾಲರಿಫಿಕ್ ವ್ಯಾಲ್ಯೂ ಎಲ್ಲದ್ರ ಮೇಲೂ ಮತ್ತೆ ಕ್ವಶನ್ ಅಂಡ್ ಆನ್ಸರ್ ನ ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ಸೊ ಇವೆಲ್ಲ ಏನು ಹೇಳಿ? ಇವೆಲ್ಲದನ್ನ ನಾವು ಸ್ಟಡಿ ಮಾಡ್ಕೊಂಡು ಹೋಗಿದೀವಿ. ಸೊ ನಿಮಗೆ ಇವತ್ತು ನಾನು ಕಂಬಷನ್ ಅನ್ನೋ ಕ್ಲಾಸ್ ಅಲ್ಲಿ ಬೇಸಿಕ್ ಥಿಂಗ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ NMMS ಕ್ಲಾಸ್. ಓಕೆ, ನೀವು ಯಾವಾಗ NMMS ಅನ್ನ ಸ್ಟಡಿ ಮಾಡ್ಬೇಕಲ್ಲ, ಈ ಸಿನಾಪ್ಸಿಸ್ ಅನ್ನ ಜಸ್ಟ್ ನೀವು ಒಂದ್ಸಲ ಗ್ಲಾನ್ಸ್ ಮಾಡಿ. ದಟ್ ಮೇ ಬಿ ಕ್ಯಾಲರಿಫಿಕ್ ವ್ಯಾಲ್ಯೂ ಆರ್ ಕಂಬಷನ್. ಓಕೆ, ಸೊ ಇವೆರಡನ್ನ ಮಾಡಿ. ಸೊ ನಾಳೆ ಏನ್ MCQ ಕ್ಲಾಸ್ ಅನ್ನ ಮಾಡ್ತೀವಿ ಇದೇ ಟೈಮಿಗೆ, ಅವಾಗ ನಾನು ಏನನ್ನ ಡಿಸ್ಕಸ್ ಮಾಡ್ತೀನಿ? ನಾನು ಏನ್ ಸಿಂಥೆಟಿಕ್ ಫೈಬರ್ ಮೇಲೆ ಮತ್ತೆ ಕಂಬಷನ್ ಇದ್ರ ಮೇಲೆ ಏನ್ ಮಾಡ್ತೀನಿ? ಕ್ವಶನ್ ಆನ್ಸರ್ಗಳನ್ನ ಸಾಲ್ವ್ ಮಾಡ್ತೀನಿ. ಹೆಚ್ಚು ಸಲ ಏನ್ ಮಾಡಿ ಅಂದ್ರೆ ರಿಪೀಟ್ ಆಗಿ ಒಂದ್ಸಲ ವಿಡಿಯೋನ ನೋಡಿ, ನೋಟನ್ನ ಬರ್ಕೊಳ್ಳಿ. ನೋಟನ್ನ ಬರ್ಕೊಂಡು ಮತ್ತೊಂದ್ಸಲ ಓದಿ. ಅರ್ಥ ಆಗದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಸೊ ದಟ್ ನಾನು ಅದನ್ನ ಮುಂದಿನ ತರಗತಿಯಲ್ಲಿ ನಿಮ್ಗೆ ಏನ್ ಅರ್ಥ ಆಗಿಲ್ವೋ ಅದನ್ನ ನಾನು ಸಾಲ್ವ್ ಮಾಡ್ಬೋದು, ಹೇಳ್ಬಹುದು. ಸೊ ಈ ತರ ಮಾಡಿ ನೀವೇನು ನಿಮ್ಮ ಒಂದು ಫೀಡ್ಬ್ಯಾಕ್ ಇರ್ಬೋದು ಅಥವಾ ನಿಮ್ಮ ಒಂದು ಕ್ವಶನ್ಸ್ ಇರ್ಬೋದು, ಇವೆಲ್ಲ ಕೇಳಿದಾಗ ನಿಮಗೇನ್ ಅರ್ಥ ಆಗಿಲ್ಲ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಹೇಳ್ಬೋದು. ಓಕೆ, ಕ್ಲಾಸ್ಗಳು ಇಷ್ಟ ಆಗ್ತಿದ್ರೆ ಎಲ್ಲ ನಮ್ಮ ಸನ್ಮಾರ್ಗ ಕ್ಲಾಸಸ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸನ್ಮಾರ್ಗ ಕ್ಲಾಸಸ್. ಓಕೆ, ಥ್ಯಾಂಕ್ ಯು ಆಲ್.